ಬಿಗ್ ಬಾಸ್ ಸೀಸನ್ 12 ಸ್ಟ್ರಾಂಗ್ ವುಮೆನ್ ಕಂಟೆಸ್ಟೆಂಟ್ ಜೊತೆಗೆ ಛಲಗಾರ್ತಿ ಹಠವಾದಿ ಅಶ್ವಿನಿ ಗೌಡ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ನಮ್ಮ ಮಾತನಾಡ್ಸೋಣ ಏನ್ ಹೇಳ್ತಾರೆ ಅಂತ. ಮೇಡಮ್ ಥ್ಯಾಂಕ್ ಯು. ಏನು ಮಾತೇ ಬರ್ತಿಲ್ಲ. ಆಕ್ಚುಲಿ ಸೆಕೆಂಡ್ ರನ್ನರ್ ಅಪ್ ನಾವೆಲ್ಲೋ ನೀವು ವಿನ್ನರ್ ಆಗ್ತೀರಾ, ಅದರ್ವೈಸ್ ರನ್ನರ್ ಅಪ್ ಆಗ್ತೀರಾ ಅಂತ ಅನ್ಕೊಂಡಿದ್ವಿ. ಮೇ ಬಿ ಹಾರ್ಡ್ ಲಕ್. ಹೇಗೆ ಅನ್ನಿಸ್ತಿದೆ? ಒಂದ್ ಕಡೆ ಖುಷಿನೂ ಇದೆ, ಒಂದ್ ಕಡೆ ತುಂಬಾ ಬೇಜಾರು ಇದೆ ನನಗೆ. ನೀವೆಲ್ಲ ಹೇಳ್ದಾಗೆ ನಾನು ಅನ್ಕೊಂಡಿದ್ದೆ ಟಾಪ್ 2 ಫೈನಲಿಸ್ಟ್ಗಳಲ್ಲಿ ನಾನು ಒಬ್ಳು ಇರ್ತೀನಿ ಅನ್ನೋ ಒಂದು ಆತುರ ಆಸೆ ನನಗೂ ಇತ್ತು. ಬಟ್ ಡಿಸಪಾಯಿಂಟ್ ಆಯ್ತು, ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಯ್ತು ನನಗೆ. ಹೇಗೆ ಅನ್ನಿಸ್ತು ಬಿಗ್ ಬಾಸ್ ಜರ್ನಿ? ಅಶ್ವಿನಿ ಅವರು ನಾನು ಕರೆಕ್ಟ್ ಚಾಯ್ಸ್ ಮಾಡಿದೆ ಅಂತ ಅನ್ನಿಸ್ತಾ, ಇಲ್ಲ ನಾನು ಹೋಗಿ ರಾಂಗ್ ಆಯ್ತು ಅಂತ? ಹೋದಂತ ಸಂದರ್ಭದಲ್ಲಿ ನನಗೆ ಹಾಗೆ ಅನ್ನಿಸ್ಲಿಲ್ಲ. ಬಿಗ್ ಬಾಸ್ ಮನೆ ಒಂಥರ ಚೆನ್ನಾಗಿರುತ್ತೆ, ಹೋಗೋಣ, ಒಂದು ನೋಡೋಣ ಜೀವನ ಇಲ್ಲಿ ಹೇಗಿರುತ್ತೆ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ. ಬಿಕಾಸ್ ಈ ಹಿಂದೆ ನಾನು ಬಿಗ್ ಬಾಸ್ ಯಾವತ್ತೂ ನೋಡಿರ್ಲಿಲ್ಲ, ಒಂದು ಚೂರು ನೋಡಿರ್ಲಿಲ್ಲ, ನಂಗೆ ಐಡಿಯಾನೇ ಇರಲಿಲ್ಲ. ಬಟ್ ಅಲ್ಲಿ ಹೋದಾಗ ನಾನು ಕಲಾವಿದೆ ಆಗಿರ್ಲಿಲ್ಲ, ಹೋರಾಟಗಾರ್ತಿ ಆಗಿರ್ಲಿಲ್ಲ, ನನ್ನ ವ್ಯಕ್ತಿತ್ವದ ಪ್ರದರ್ಶನ ಅಷ್ಟೇ. ನಾನು ಏನಿದ್ದೀನಿ ಹಾಗೆ ಇರಬೇಕು. ಮನೇಲಿ ನಾವು ಸಹಜವಾಗಿ ಹೇಗಿರ್ತೀವಿ, ನಾರ್ಮಲ್ ಆಗಿ ರೆಡಿ ಆಗ್ತೀವಿ, ಓಡಾಡ್ಕೊಂಡಿರ್ತೀವಿ, ಕೊಟ್ಟು ಕೆಲಸ ನಿಭಾಯಿಸ್ತೀವಿ, ಎಲ್ಲರ ಜೊತೆ ಕುಟುಂಬ ಜೊತೆ ಚೆನ್ನಾಗಿರ್ತೀವಿ. ಬಟ್ ಅಲ್ಲಿದ್ದಂಥ ತುಂಬಾ ಜನ ಏನು ಅಂದ್ರೆ ಬೆಳಗ್ಗೆ ಎದ್ದಳೋರು, ಮೇಕಪ್ ಮಾಡ್ಕೊಳ್ಳೋರು, ಅರಮನೆ ತುಂಬಾ ಓಡಾಡೋರು, ಅದೇ ಇರ್ತಿತ್ತು. ಬಟ್ ನಮ್ಗೆ ಹಾಗಿರ್ಲಿಲ್ಲ, ನೈಜವಾಗಿ ನಾನು ಬದುಕಿದ್ದೀನಿ. ಸೊ ಹಾಗಾಗಿ ಅಲ್ಲಿ ನಾನು ಬದುಕ್ತಂತ ಬದುಕು ಒಳ್ಳೇದು ಮಾಡಿದ್ದೀನೋ, ಕೆಟ್ಟದ್ದು ಮಾಡಿದ್ದೀನೋ, ಸರಿ ಮಾಡಿದ್ದೀನೋ, ತಪ್ಪು ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಬಟ್ ನಾನೇನಿದ್ದೀನಿ, ನಾನು ಅದ್ರಲ್ಲಿ ಜೀವಿಸಿದ್ದೀನಿ. ಅಲ್ಲಿ ನಾನು ಅಶ್ವಿನಿನೇ ಆಗಿದ್ದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೊರಗಡೆ ಹೇಗಿತ್ತು ನಿಮ್ಮಿಬ್ರಿಗೂ ಫೈಟ್ ಅಂತ ಅಂದ್ರೆ ಗಿಲ್ಲಿ ಮತ್ತೆ ವರ್ಸಸ್ ಅಶ್ವಿನಿ ಅಂತ? ಒಳಗಡೆ ಹೇಗಿತ್ತು, ಹೊರಗಡೆನೂ ಅದೇ ತರ ಇತ್ತು. ಅಫ್ಕೋರ್ಸ್ ಸುದೀಪ್ ಸರ್ ಎರಡೂ ಕೈಯಲ್ಲಿ ಒಂದು ಕೈ ಅಶ್ವಿನಿ ಅವ್ರದ್ದಾದ್ರೆ ಇನ್ನೊಂದು ಕೈ ಗಿಲ್ಲಿ ಅವ್ರದ್ದು ಅಂತ ಹೇಳ್ತಾ ಇದ್ರು. ನಮ್ಗೆ ಎಲ್ಲರಿಗೂ ಹೇಗಿತ್ತು ಅಂತಂದ್ರೆ ವಿನ್ನರ್ ಯಾರಾಗ್ತಾರೆ ಅನ್ನೋ ಕನ್ಫ್ಯೂಷನ್ಸ್ ಇತ್ತು. ಸೊ ಮೇಡಮ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೊರಗಡೆ ಇರೋ ಕ್ರೇಜ್ ಬಗ್ಗೆ, ಹೊರಗಡೆ ಇಷ್ಟೆಲ್ಲ ಫೈಟ್ ನಡೀತು, ಅದ್ರ ಬಗ್ಗೆ ಅದು ಒಂಥರ ಹಾವು ಮುಂಗ್ಸಿ ತರನೇ ಇದ್ವಿ ನಾವು. ಒಳಗಡೆ ಕೂಡ ಒಂಥರ ಟಾಮ್ ಅಂಡ್ ಜೆರಿ ತರನೇ ಇತ್ತು. ಬಟ್ ನಿಜವಾಗ್ಲೂ ನನಗ್ ಊಹೆನೇ ಇರ್ಲಿಲ್ಲ ಹೊರಗಡೆ ಈ ತರ ಎಲ್ಲ ಆಗ್ತಿದೆ ಅಂತ. ಬಹುಶಃ ಮುಂಚೆನೆ ನಾವು ಒಂಚೂರು ಬಿಗ್ ಬಾಸ್ ನೋಡ್ಕೊಂಡು ಹೋಗಿದ್ರೆ ಒಂದು ಐಡಿಯಾ ಇರ್ತಿತ್ತೇನೋ, ಈ ತರ ಮಾತಾಡಿದ್ರೆ ಹೀಗಾಗತ್ತೆ, ಇದನ್ ಮಾತಾಡಿದ್ರೆ ಸ್ಟ್ರಾಟಜಿ ಆಗತ್ತೆ, ಇದ್ ಮಾತಾಡಿದ್ರೆ ಕಾಂಟ್ರವರ್ಸಿ ಆಗತ್ತೆ ಅಂತ. ಇವ್ ಯಾವ್ದೂ ಗೊತ್ತಿಲ್ಲದೆ, ಬಿಗ್ ಬಾಸ್ ಆಟನೇ ಗೊತ್ತಿಲ್ಲದೆ ನಾನು ಮನೆ ಒಳಗಡೆ ಹೋಗ್ತೀನಿ. ಬಟ್ ತುಂಬಾ ಸರಳವಾಗಿ ನಾನು ಬದುಕನ್ನು ಕಟ್ಕೋತೀನಿ. ಗಿಲ್ಲಿ ಜೊತೆ ಆದಂತ ಜಗಳಗಳು, ಮುನಿಸು, ಇವೆಲ್ಲವೂ ಕೂಡ ಸತ್ಯನೇ. ಯಾವ್ದು ಕೂಡ ಇಲ್ಲಿ ನಾಟಕೀಯ, ಅದ್ರಲ್ಲೂ ನಾನು ಯಾವುದು ಇಲ್ಲಿ ಮಾಸ್ಕ್ ಅಂತೂ ಹಾಕೊಂಡು ಆಟ ಆಡ್ಲಿಲ್ಲ. ನಾನು ಏನಿದ್ದೀನಿ ನೇರವಾಗಿ ಹೇಳ್ಬೇಕಾ ಹೇಳಿದೀನಿ, ಕ್ಷಮೆ ಕೇಳ್ಬೇಕಾ ಕ್ಷಮೆ ಕೇಳಿದ್ದೀನಿ, ತಪ್ಕೋಬೇಕಾ ತಪ್ಕೊಂಡಿದ್ದೀನಿ, ಅಪ್ಕೋಬೇಕಾ ಅಪ್ಕೊಂಡಿದ್ದೀನಿ. ಇವೆಲ್ಲವೂ ನಾನು ಏನ್ ನನ್ನ ನಿಜ ಜೀವನದಲ್ಲಿದ್ದೀನಿ, ನಾನು ಹಾಗೆ ಇದ್ದೆ. ಬಟ್ ಎಲ್ಲೂ ನಾನು ಪಾಲಿಶ್ಡ್ ಆಗಿದ್ದೆ ಅಂತ ನನಗೆ ಅನ್ನಿಸ್ಲಿಲ್ಲ ಮೇಡಮ್. ನಾನು ಬದುಕಿದ್ದೀನಿ ಆ ಮನೇಲಿ. ಬಿಗ್ ಬಾಸ್ ಪ್ರತಿ ವೀಕ್ ಒಪಿನಿಯನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅಶ್ವಿನಿ ಅವ್ರ ಗೌಡ ಅವ್ರಿಗೆ ಮೊದಲ ಒಂದಷ್ಟು ವೀಕ್ ಗಳಲ್ಲಿ ಎಷ್ಟು ನೆಗೆಟಿವಿಟಿ ಇತ್ತು ಅಂತ ಅಂದ್ರೆ, ಅಪ್ಪ ಇಡೀ ಕನ್ನಡಿಗರೆಲ್ಲರೂ ಪೋಸ್ಟ್ ಆಗ್ತಾ ಇದ್ದಿದೆ ಅಶ್ವಿನಿ ಅವ್ರ ವಿರುದ್ಧವಾಗಿ. ಆದ್ರೆ ಕೊನೆ ವೀಕ್ ಅಲ್ಲಿ ಅಶ್ವಿನಿ ಅವರು ಸಾಕಷ್ಟು ಮಹಿಳೆಯರಿಗೆ ಸ್ಫೂರ್ತಿ ಆದ್ರು. ನಾನು ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ದೆ, ಅಲ್ಲೆಲ್ಲರೂ ಹೇಳ್ತಾ ಇದ್ರು, ಹೆಣ್ಮಕ್ಳು, ಸುಮಾರು ಹೆಣ್ಮಕ್ಳು ಹೇಳಿದ್ದು ಒಂದೇ, ನಮ್ಗೆ ಅಶ್ವಿನಿನೇ ವಿನ್ನರ್ ಆಗ್ಬೇಕು. ಯಾಕಂದ್ರೆ ಅವರು ಹತ್ತಿದ್ದಾರೆ, ನಕ್ಕಿದ್ದಾರೆ, ಎಲ್ಲವನ್ನ ಅನುಭವಿಸಿ ಬಂದಿದ್ದಾರೆ, ಮತ್ತೆ ಏರಿಳಿತ ಆಗಿದೆ ಅವರ ಒಂದು ಜರ್ನಿಯಲ್ಲಿ. ಅಶ್ವಿನಿ ಅವರೇ ವಿನ್ನರ್ ನಮ್ಗೆ ಅಂತ ಹೇಳ್ತಾ ಇದ್ರು. ಸೊ ಈ ಪ್ರೀತಿಯನ್ನ ಕೊನೆ ವೀಕ್ ಗಳಲ್ಲಿ ಗಳಿಸಿದಿರ. ಮೇ ಬಿ ನನ್ಗನ್ಸುತ್ತೆ ಇನ್ನೊಂದು ವಾರ ನಿಮ್ಗೆ ಚಾನ್ಸ್ ಇರ್ಬೇಕಾಗಿತ್ತು. ಗೇಮ್ ಎಲ್ಲ ಉಲ್ಟಾ. ಎಸ್ 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 ನಾನ್ ನಿಮ್ಗೆ ಹೇಳ್ದಾಗೆ ಮೇಡಮ್, ಯಾವ್ದೂನು ನಾವಿಲ್ಲಿ ಮುಖವಾಡ ಹಾಕೊಂಡು ಬದುಕಲೇಬಾರ್ದು. ಏನೇ ಇರ್ಲಿ, ನಾನು ಹೊರಗಡೆ ಏನ್ ನಾನು ಇದೀನಿ ಈಗ, ಅಶ್ವಿನಿ ಅಂತಂದ್ರೆ ಎಲ್ರಿಗೂ ಒಂದ್ ಮೈಂಡ್ ಸೆಟ್ ಇದೆ, ಹಾಗೆ ಬದುಕಬೇಕು ನಾವು ಜೀವನದಲ್ಲೂ ಹಾಗೇನೆ. ಈಗ ಒಳಗಡೆ ಯಾರೋ ನಮ್ಮನ್ನ ಬೈತಿದಾರೆ ಅಂದಾಗ, ಅಯ್ಯೋ ನನ್ ಮುಂದೆ ಕ್ಯಾಮ್ರಾ ಇದೆ ಅಪ್ಪ ಅಂತ ಹೇಳಿ ನಾನು ನಾಟಕ ಮಾಡಬಾರ್ದು. ನಾನು ಏನಿದ್ದೀನಿ ನಾನು ಹಾಗೆ ಇರ್ಬೇಕು. ಸಂತೋಷ ಆಯ್ತಾ, ಯಾವುದೇ ಸಂಕೋಚ ಭಾವ ಇಲ್ಲದೆ ನಾವು ಒಬ್ಬರನ್ನ ಅಪ್ಕೋಬೇಕು ಅಂದಾಗ, ಅಣ್ಣನೋ ತಮ್ಮನೋ ಮಗನೋ ಆ ರೂಪದಲ್ಲಿ ನಾವು ಕಾಣ್ತೀವಿ. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ನಮ್ಗೆ ಯಾರು ಇರಲ್ಲ, ನಾವು ಒಬ್ಬೊಬ್ಬನ ಒಂದೊಂದು ರೂಪದಲ್ಲಿ ಕಾಣ್ತಾ ಇರ್ತೀವಿ. ಅವೆಲ್ಲವೂ ನಾನು ಮಾಡಿದೀನಿ. ಬಟ್ ನಿಜವಾಗ್ಲೂ ಹೆಣ್ಣು ಮಕ್ಳು ಆ ಮಟ್ಟಕ್ಕೆ ಒಂದು ನನ್ನನ್ನು ಪ್ರೀತಿಸಿದಾರೆ ಅಂದಾಗ ನಂಗೆ ತುಂಬಾ ಖುಷಿ ಆಯ್ತು. ಯಾಕೆ ಅಂದ್ರೆ ಹೊರಗಡೆ ಬಂದಾಗ್ಲೇ ನಮಗೆ ಗೊತ್ತಾಗೋದು ನಾವು ಆಟ ಆಡಿರೋದು ಸರಿ ಆಟ ಆಡಿದೀವೋ, ಚೆನ್ನಾಗ್ ಆಟ ಆಡಿಲ್ವೋ, ಹೇಗ್ ಬದುಕಿದೀವ ಮನೇಲಿ ಏನೂ ಗೊತ್ತಿಲ್ಲ. ಬಟ್ ನಾನು ಅದೇ ಹೇಳ್ತೀನಿ, ಇನ್ನೂ ಆ ಪ್ರಾಸೆಸ್ ಮಾಡ್ಕೋತಾ ಇದ್ದೀನಿ ನಾನು. ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಬಟ್ ಒಂದು ಎಲ್ರು ಹೇಳಿದ್ದು, ಬಿಗ್ ಬಾಸ್ ಮನೆಯಲ್ಲಿ ನಮಗ್ ಶಾಶ್ವತವಾಗಿ, ಹಿಂದೆನೂ ಯಾರು ಆ ರೀತಿ ಇರ್ಲಿಲ್ಲ. ಈ ಬಿಗ್ ಬಾಸ್ ಸೀಸನ್ 12 ಯಾರಾದ್ರೂ ಒಂದು ವುಮೆನ್ ಇಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಕಂಟೆಸ್ಟೆಂಟ್ ಅಂದ್ರೆ ಫಸ್ಟ್ ತಲೆಗೆ ಬರೋದೇ ನೀವು. ಹಾಗಾಗಿ ಅದಕ್ಕಿಂತ ಕಪ್ಪು, ಅದಕ್ಕಿಂತ ತೃಪ್ತಿ ಇನ್ನೊಂದು ಬೇಕಾ ಅಂತ ನನ್ನನ್ನು ಕಾಡುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ.
ಅಫ್ಕೋರ್ಸ್ ಅಮೃತ ನಾಯ್ಡು ಅವರೇ ಹೇಳ್ತಾರೆ ನಿಮ್ ಬಗ್ಗೆ, ಸಮಾಜದಲ್ಲಿ ಹೆಣ್ಮಕ್ಳು ಹೀಗೆ ಇರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಕೊನೆ ವೀಕ್ ಅಲ್ಲಂತೂ ನಾವು ಒಬ್ಬ ಹಠವಾದಿ ಮತ್ತೆ ಛಲಗಾರ್ತಿ ಹೆಣ್ಣು ಮಗಳನ್ನ ನೋಡಿದ್ವಿ. ನಿಜವಾಗ್ಲೂ ಸಖತ್ ಖುಷಿ ಆಯ್ತು. ಕಿಚ್ಚನ ಚಪ್ಪಾಳೆ ಬಂದಾಗಂತೂ ಎಲ್ರು ವಿಜುವಲ್ ಆಗ್ತಾ ಇದ್ರು, ಹೆಣ್ಮಕ್ಳು, ಸುಮಾರು ಹೆಣ್ಮಕ್ಳು ನಿಮ್ಮನ್ನ ಇಷ್ಟಪಡುವಂತವ್ರು. ಸೊ ಮೇಡಮ್, ನಿಮ್ಮಲ್ಲಿ ಒಂದು ಛಲ ಇತ್ತು, ಕಿಚ್ಚನ ಚಪ್ಪಾಳೆ ನಾನು ತಗೊಂತೀನಿ ಅಂತ. ಎಲ್ಲೋ ಅದೊಂದ್ ಕಡೆ ಆಗ್ತಾ ಇರ್ಲಿಲ್ಲ, ಎಲ್ಲ ಟೈಮಲ್ಲೂ ನಿಮ್ ಟ್ರ್ಯಾಕ್ ಹಳಿ ತಪ್ತಾ ಇತ್ತು. ಸೊ ಆ ಮೂಮೆಂಟ್ ಹೇಗಿತ್ತು ಅದನ್ನ ತಗೊಂಡಾಗ ಅಂತ? ಯಾಕಂದ್ರೆ ಸುದೀಪ್ ಸರ್ ಯಾವ ತರ ನಿಮ್ಗೆ ಒಂದು ಮೈಲೇಜ್ ಕೊಟ್ರು ಅಂತ ಅಂದ್ರೆ ಮೇ ಬಿ ಯಾವ ಹೀರೋಯಿನ್ಗೂ ಕೊಟ್ಟಿಲ್ಲ ಅದನ್ನ ಹೌದು, ಅದೌದು. ಆದ್ರೆ ಪ್ರತಿ ವಾರನೂ ವೀಕೆಂಡ್ ಅಲ್ಲಿ A1 ಆಗ್ತಿದ್ದಿದ್ ನಾನು, ಅದನ್ನು ಕೂಡ ನಾನು ಮರೆಯಂಗಿಲ್ಲ. ಬಟ್ ಪ್ರತಿ ಸಲನೂ ಕೂಡ ಆ ವೇದಿಕೆಯಲ್ಲಿ ನಮ್ಮನ್ನು ತಿದ್ದುತ್ತಾ ಇದ್ರು. ನಾವ್ ಏನೇ ಹೊರಗಡೆ ಏನೇ ಐಡೆಂಟಿಟಿ ಇಟ್ಕೊಂಡು ಹೋಗಿದ್ರು ಬಿಗ್ ಬಾಸ್ ಅಲ್ಲಿ ನಾವು ಸ್ಪರ್ಧಿಗಳೇ. ಬಟ್ ಸುದೀಪ್ ಅಣ್ಣ ಬಂದು ಹೇಳೋ ಒಂದೊಂದ್ ಮಾತಲ್ಲಿ ತುಂಬಾ ಸೂಕ್ಷ್ಮತೆಗಳಿರ್ತಾ ಇತ್ತು. ಎಲ್ಲವನ್ನ ಅರಿತುಕೊಂಡು ಬಹುಶಃ ನೀವ್ ಹೇಳ್ದಾಗ ಇನ್ನೂ 1 ವಾರ 2 ವಾರ ಕಾಲಾವಕಾಶ ನನಗೆ ಸಿಗ್ಬೇಕಿತ್ತು ಅನ್ಸುತ್ತೆ. ಬಟ್ ಆದ್ರೂ ಕೂಡ 16 ವಾರ ಆ ಮನೆ ನನ್ನನ್ನು ಉಳಿಸ್ಕೊತು ಅಂದ್ರೆ ನಾನು ಏನೋ ಮನೆಗೆ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಆ ಮನೆ ನನ್ನನ್ನು ಉಳಿಸ್ಕೊಂಡಿದ್ದು. ಸರಿನೋ ತಪ್ಪೋ ಅವೆಲ್ಲ ಗೊತ್ತಿಲ್ಲ. ಬಟ್ ಖಂಡಿತ ಆ ಮನೆಗೆ ನಾನು ಅರ್ಪಿಸ್ಕೊಂಡಿದ್ದೆ ಅನ್ನೋ ತುಂಬಾ ಖುಷಿಯಾಗಿ ನಾನು ಹೇಳ್ತೀನಿ. ನೀವ್ ಹೇಳ್ದಾಗೆ ಕಿಚ್ಚನ ಚಪ್ಪಾಳೆ ಎಲ್ರಿಗೂ ದೊಡ್ಡ ಕನಸು. ನಾನು ಆ ಮನೇಲಿ ಕ್ಯಾಪ್ಟನ್ ಆಗ್ಬೇಕು ಅಂತ ತುಂಬಾ ಶ್ರಮ ಪಡ್ತೀನಿ. ಬಟ್ ಕೊನೆಗೂ ಅದಾಗಲ್ಲ. ಬಟ್ ನಾನು ಅಲ್ಲಿರೋಂತ ಒಂದು ಮೂರ್ತಿ ಇದೆ ತಾಯಿದು, ಅಲ್ಲಿ ನಾನು ಅಮ್ಮನ ಹತ್ರ ಬೇಡ್ಕೋತೀನಿ, ಒಂದು ಶಬ್ದ ಮಾಡ್ತೀನಿ. ನಾನ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋವರೆಗೂ ನಾನು ನಾನ್ ವೆಜ್ ತಿನ್ನಲ್ಲ, ನನಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೇಕು. ಯಾಕೆ ಅಂತಂದ್ರೆ ಇಡೀ ಮನೆ ನನ್ನ ವಿರುದ್ಧ ನಿಂತ್ಕೊಳ್ಳುತ್ತೆ. ಏನೇ ಒಂದು ಭಾರನ ತಂದು ನನಗೆ ಹಾಕೋದಾಗ್ಬೋದು, ನೀರ್ ತಂದು ನನಗೆ ಹಾಕೋದಾಗ್ಬೋದು, ಅವಮಾನ ಮಾಡೋದಾಗ್ಬೋದು, ಕೆಲವು ಪದ ಬಳಕೆಗಳಾಗ್ಬೋದು, ನಿಂದನೆ ಆಗ್ಬೋದು, ಏಕವಚನ ಆಗ್ಬೋದು, ಅವಮಾನ ಆಗ್ಬೋದು, ಏನೇನು ಮಾಡಬಾರ್ದು ಎಲ್ಲವನ್ನ ಇಡೀ ಮನೆ ನನಗ್ ಮಾಡುತ್ತೆ. ಬಟ್ ಅದೆಲ್ಲ ಸಹಿಸ್ಕೊಂಡು ನಾನು ದಿಟ್ಟತನದಿಂದ ಹಠದಿಂದ ನಿಂತ್ಕೋತೀನಿ. ಇಲ್ಲ, ನಾನು ಅಲ್ಲದ ವ್ಯಕ್ತಿತ್ವವನ್ನ ನಾನು ತೋರಿಸ್ಕೋಬಾರ್ದು, ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ನಾನು ಏನೇ ಬಂದ್ರು ನಾನು ತಗೊಳ್ಬೇಕು ಅಂತ ಹೇಳಿ ತುಂಬಾ ನನ್ನಲ್ಲಿ ನಾನು ಬದಲಾವಣೆಗಳು ಮಾಡ್ಕೋತೀನಿ. ಬಟ್ ಅದೆಲ್ಲದಕ್ಕೂ ಉತ್ತರ ನನಗೆ ಇಡೀ ಮನೆ ಉತ್ತಮ ಅಂತ ಕೊಡುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಇಡೀ ಕರ್ನಾಟಕ ಜನತೆ ನನ್ನನ್ನ ಪ್ರಶಂಸೆಯನ್ನ ನೀಡ್ತಾರೆ. ಹಾಗೆ ಕಿಚ್ಚನ ಚಪ್ಪಾಳೆ ನನಗೆ ಸಿಗುತ್ತೆ. ಹಾಗಾಗಿ ಅದಕ್ಕಿಂತ ಖುಷಿ ಪಟ್ಟಷ್ಟು ಇದು ನನಗೆ ಇನ್ನೊಂದಿಲ್ಲ. ತುಂಬಾನೇ ಅವಮಾನಗಳಾಯ್ತು, ಸನ್ಮಾನ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ, ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಿಸ್ ಆಯ್ತು. ಸೊ ಇದ್ರ ಬಗ್ಗೆ ಎಷ್ಟು ಬೇಜಾರಿದೆ ಮೇಡಮ್ ನಿಮ್ಗೆ? ನಾನು ಒಂದೇ ಹೇಳ್ತೀನಿ ಮೇಡಮ್, ಅಲ್ಲಿ ಇವತ್ತು ಯಾರೇ ಕಪ್ಪನ್ನ ತಗೊಂಡಿರ್ಬೋದು, ಯಾರೇ ಹೀರೋಗಳು ಅಂತ ಬಿಂಬಿಸ್ಕೊತಾ ಇರ್ಬೋದು, ಬಟ್ ಅದ್ರ ಹಿಂದೆ ನನ್ನ ಪರಿಶ್ರಮನೂ ತುಂಬಾ ಇತ್ತು. ಬಟ್ ತೋರಿಸಿದಂತ ರೀತಿ ಅಥವಾ ನನ್ನನ್ನ ಬಿಂಬಿಸಿದಂತ ರೀತಿ ಬೇರೆ ಆಗಿತ್ತು ಅಂತ ನನಗನ್ಸುತ್ತೆ. ಈಗ ನನಗೆ ಘಾಸಿ ಆಗುವಂಥದ್ದು. ಬಟ್ ಕಪ್ ತಗೊಂಡು ಹೋದ್ರು ಅಂದ ತಕ್ಷಣ ಯಾರೋ ಹೀರೋ ಆದ್ರು ಅಥವಾ ನನ್ನನ್ನ ಕಪ್ ಕೊಡ್ಲಿಲ್ಲ ಅಂದ ತಕ್ಷಣ ನಾನು ವಿಲನ್ ಆದೆ ಅಂತ ಅಲ್ಲ. ಯಾವಾಗ್ಲೂ ಕೂಡ ಒಬ್ಬ ಸ್ಪರ್ಧಿಗೆ ಪ್ರತಿಸ್ಪರ್ಧಿ ಇದ್ರೇನೆ ಅದು ಆಟ ಮುಂದಕ್ಕೆ ಹೋಗಕ್ ಸಾಧ್ಯ. ಸೊ ಅವ್ರಿಗೆ ಎಷ್ಟು ಕ್ರೆಡಿಟ್ ಅವ್ರು ತಗೋತಾರೋ ಅಷ್ಟೇ ಕ್ರೆಡಿಟ್ ನಾನು ನನಗ್ ತಗೊಳ್ತೀನಿ. ನನ್ನ ವ್ಯಕ್ತಿತ್ವದಲ್ಲೂ ಏನೂ ಕಡಿಮೆ ಇರ್ಲಿಲ್ಲ. ಒಬ್ಬ ವುಮೆನ್ ಕಂಟೆಸ್ಟೆಂಟ್ ಆಗಿ ಇಲ್ಲೆಲ್ಲೂ ವುಮೆನ್ ಕಾರ್ಡ್ ನಾನು ಪ್ಲೇ ಮಾಡ್ತಿಲ್ಲ. ಆದ್ರೂ ಬಿಗ್ ಬಾಸ್ ಅಲ್ಲಿ ಹೆಣ್ಣು ಮಕ್ಳು ಗೆಲ್ಲಲ್ಲ ಅನ್ನೋದು ಒಂದು ಮಾತಿದೆ. ಆದ್ರೂ ಫಿನಾಲೆ ಟಾಪ್ 3 ತನಕ ನಾನು ಬರ್ತೀನಿ ಅಂತಂದ್ರೆ ಇವತ್ತು ಹೇಳ್ಬೇಕು ಅಲ್ಲಿ ಅಶ್ವಿನಿ ಗೌಡ ಎಷ್ಟು ಸ್ಟ್ರಾಂಗ್ ಆಗಿದ್ರು ಅಂತ. ಸೊ ಇವತ್ತು ನಾನು ಎದೆ ತಟ್ಕೊಂಡು ಹೇಳ್ತೀನಿ, ನಾನು ಸ್ಟ್ರಾಂಗ್ ಆಗಿ ಒಳಗಡೆ ಹೋದೆ, ಸ್ಟ್ರಾಂಗ್ ಆಗಿ ಇದ್ದೆ, ಸ್ಟ್ರಾಂಗ್ ಆಗಿ ಹೊರಗಡೆ ಬಂದಿದ್ದೀನಿ, ಇನ್ನೂ ಸ್ಟ್ರಾಂಗ್ ಆಗಿ ನನ್ನ ಜೀವನವನ್ನ ನಾನು ಕಟ್ಕೋತೀನಿ. ನನ್ಗೊಂದು ಅನಿಸ್ತಾ ಇತ್ತು, ಎಲ್ಲೋ ಒಂದ್ ಕಡೆ ಗಿಲ್ಲಿ ಗೆದ್ರು, ಗಿಲ್ಲಿ ಕ್ರೇಸ್ ತುಂಬಾನೇ ಇತ್ತು, ನೀವು ಇವಾಗ ವಿಟ್ನೆಸ್ ಮಾಡಿದೀರಾ ಅಂತ ಅನ್ಸುತ್ತೆ. ಸೊ ಮೇಡಮ್ ಗಿಲ್ಲಿ ವಿನ್ನರ್ ಆದ್ರೂ ಮೇಡಮ್ ಖುಷಿ ಪಡ್ತಾರೆ ಅಂತ. ಯಾಕಂದ್ರೆ ನಾವು ನಿಮ್ಮನ್ನ ಗಿಲ್ಲಿನ ನೀವು ಇಷ್ಟಪಡೋದನ್ನ ನಾವು ನೋಡ್ತಾ ಇದ್ವಿ ಪ್ರತಿ ಕ್ಷಣನು. ಗಿಲ್ಲಿ ನಿಮ್ಮನ್ನ ಎಷ್ಟೇ ಹೇಟ್ ಮಾಡಿದ್ರು ಕೂಡ ನೀವು ಫಸ್ಟ್ ಪರ್ಸನ್ ಗಿಲ್ಲಿನ ಅಷ್ಟು ಇಷ್ಟಪಟ್ಟಿರೋದು. ಮೇಡಮ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಗಿಲ್ಲಿ ವಿನ್ನರ್ ಆಗಿರೋದು ಜೊತೆಗೆ ರಕ್ಷಿತಾ ರನ್ನರ್ ಅಪ್ ಆಗಿರೋದು. ಮೇಡಮ್ ಏನ್ ಗೊತ್ತಾ, ಜೀವನದಲ್ಲಿ ಯಾವಾಗ್ಲೂ ಅಷ್ಟೇ, ನಾವು ಏನೇ ಆಟದ ಬರದಲ್ಲಿ ಏನೇ ಒಂದ್ ಇದ್ರಲ್ಲಿ ನಾವು ನಮ್ಮ ವ್ಯಕ್ತಿತ್ವನ ನಾವು ಮರಿಬಾರ್ದು. ನಾನು ಯಾವಾಗ್ಲೂ ತುಂಬಾ ಖುಷಿ ಪಡ್ತಿದ್ದೆ. ಯಾಕೆಂದ್ರೆ ಒಬ್ಬ ಮನುಷ್ಯ ಅಷ್ಟು ಕಷ್ಟಪಟ್ಟು ಮುಂದೆ ಬರ್ತಾರೆ ಅಂದಾಗ ಅದಷ್ಟು ಸುಲಭ ಅಲ್ಲ ಅನ್ನೋದು ನನಗೆ ಗೊತ್ತಿದೆ. ಬಟ್ ಒಂದು ನನಗೆ ಬೇಜಾರಾಗುವಂಥದ್ದು ಏನು ಅಂತಂದ್ರೆ, ಯಾರು ಮುಖವಾಡಗಳನ್ನ ಹಾಕೊಂಡು ಬದುಕಬಾರ್ದು. ನಾನು ಹೇಗಿದ್ದೀನೋ ಹಾಗೆ ತೋರಿಸ್ಕೋಬೇಕು. ಇರೋರು ಇದೆ ಅಂತಾನೆ ಹೇಳ್ಬೇಕು, ಅಥವಾ ನನ್ನ ಹತ್ರ ಇಲ್ಲ ಅಂದ್ರೆ ನಾನು ಇಲ್ಲ ಅಂತಾನೆ ಹೇಳ್ಬೇಕು. ಎಲ್ಲವೂ ಇದ್ದು ನಾನೇನು ಇಲ್ಲ ಅಂತ ಬದುಕೋದಿದೆಯಲ್ಲ, ಅದೊಂದು ಮುಖವಾಡ ಅಂತಾನೆ ನನಗನ್ಸುತ್ತೆ. ಬಟ್ ಆ ತರದ ಒಂದು ಟ್ಯಾಗ್ ಲೈನ್ ನ ಇಟ್ಕೊಂಡು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿ ನಾವು ಸಿಂಪತಿಯನ್ನ ಗಿಟ್ಸ್ಕೊಂಡು ಗೆಲ್ಲುವಂಥದ್ದು ನಿಜವಾದ ವ್ಯಕ್ತಿತ್ವ ಅಲ್ಲ. ಬಟ್ ಅಲ್ಲಿ ನನಗೆ ಬೇರೆ ಬೇರೆ ಆಯಾಮಗಳು ಕಾಣುತ್ತೆ, ಅವರಲ್ಲಿ ತುಂಬಾ ಬೇರೆ ಬೇರೆ ಆಯಾಮಗಳು ಕಾಣುತ್ತೆ. ಸೊ ಹಾಗಾಗಿ ಯಾವುದು ನಿಜವಾದ ಗಿಲ್ಲಿ ಅನ್ನೋದು ನನಗೆ ಇವತ್ತು ಹೊರಗಡೆ ಬಂದ್ಮೇಲೆ ಅದು ಆಶ್ಚರ್ಯ ಆಗ್ತಾ ಇರೋವಂಥದ್ದು. ಬಟ್ ಅಲ್ಲಿದ್ದಾಗ ನನಗೆ ಗೊತ್ತಿಲ್ಲ ಅವ್ರು ನಿಜವಾಗ್ಲೂ ಆ ರೀತಿ ಇದ್ರ ಅಥವಾ ಕಾರ್ಯಕ್ರಮಕ್ಕೋಸ್ಕರ ಆ ರೀತಿ ಇದ್ರ ಅಂತ. ಬಟ್ ಅವರು ನನ್ನ ಒಬ್ಬ ಪ್ರತಿಸ್ಪರ್ಧಿ. ಬಟ್ ಗೆದ್ದಿರೋದಕ್ಕೆ ನನಗೆ ನಾನು ಅಲ್ಲಿಲ್ಲ ಅನ್ನೋದು ಬೇಸರ ಖಂಡಿತವಾಗ್ಲೂ ಇದೆ.
ಬಟ್ ಗೆದ್ದಿರೋ ವಿಚಾರದಲ್ಲಿ ಬಹುಶಃ ಎಲ್ಲರೂ ಅವ್ರ ಕೈ ಹಿಡಿದಿದ್ದಾರೆ ಅಂದಾಗ ಏನೋ ಒಂದು ಸಾಮರ್ಥ್ಯ ಅವರಲ್ಲಿ ಇತ್ತು ಅಂತ ನಾವು ಅನ್ಕೋಬೇಕಾಗತ್ತೆ. ಮೇಡಮ್ 1 ವರ್ಸಸ್ 24 ಅಫ್ಕೋರ್ಸ್ ಒಂದು 20 ಅಂತ ಹೇಳ್ಬೋದು, ಯಾರೋ ಒಂದು 4 ಜನ ನಿಮಗೆ ಸಪೋರ್ಟಿವ್ ಆಗಿದ್ರು ಬಿಡಿ. ಸೊ ಪ್ರತಿ ಕ್ಷಣನೂ ಟಫ್, ಪ್ರತಿ ದಿನನೂ ನಿಮ್ಗೆ ತುಂಬಾನೇ ಟಫ್, ಚಾಲೆಂಜಿಂಗು. ಸೊ ಈಗ ನಿಮ್ಮನ್ನ ಇಷ್ಟಪಟ್ಟಿರೋದಕ್ಕೂ ಅದೇ ಕಾರಣ. ಮನುಷ್ಯ ಅಂದ್ಮೇಲೆ ಪ್ರತಿ ದಿನನೂ ನಮ್ಗೆ ಚಾಲೆಂಜಿಂಗ್ ಆಗೇ ಇರುತ್ತೆ. ಪ್ರತಿ ದಿನನೂ ನಮ್ಮನ್ನ ಕುಗ್ಸೋರು, ನಮ್ಮನ್ನ ಕಾಲೆಳೆಯೋರು ಇದ್ದೇ ಇರ್ತಾರೆ. ಸೊ ಹೇಗೆ ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದ್ರಿ, ಮತ್ತೆ ಅದನ್ನೆಲ್ಲ ಹೇಗೆ ನೀವು ಸ್ಟ್ರೆಂತ್ ಆಗಿ ತಗೊಂಡ್ರಿ? ಯಾಕೆ ಕುಗ್ಲೇ ಇಲ್ಲ ಅಶ್ವಿನಿ ಅವರು? ಎಷ್ಟೇ ಸರಿ ಸುದೀಪ್ ಸರ್ ಬಂದು ಬೈದ್ರೆ ಈಗ ಡಲ್ ಆಗಿ ಹೋಗ್ಬಿಡ್ತಾರೆ ಅಶ್ವಿನಿ ಅವರು. ಒಂದು ವೀಕ್ 2 ವೀಕ್ ಆಮೇಲೆ ಅದೇ ಅಶ್ವಿನಿ ಮತ್ತೆ ಬ್ಯಾಕ್ ಆಗ್ತಾ ಇದ್ರು. ಬಟ್ ನನ್ಗೆ ಒಂದ್ ಅರ್ಥ ಆಗ್ತಿದ್ದು ಏನು ಅಂದ್ರೆ ಮೇಡಮ್, ಇಲ್ಲಿ ಕೆಲವರೆಲ್ಲ ನಾವು ಆಟ ಆಡಕ್ ಹೋಗಿದ್ವಿ ಅಲ್ಲಿ, ಅಂದ್ರೆ ನಮ್ಮ ವ್ಯಕ್ತಿತ್ವಗಳ ಪ್ರದರ್ಶನವನ್ನ ಮಾಡಕ್ ಹೋಗಿದ್ವಿ. ಇನ್ನು ಕೆಲವರು ಇದ್ರು, ಇವ್ರ ಆಟನ ಹಾಳು ಮಾಡ್ಬೇಕು ಅಂತಾನೆ ಕೆಲವ್ರು ಬಂದಿದ್ರು. ಅದು ತಂತ್ರ. ಬಟ್ ಆ ತಂತ್ರ ನಮ್ಗೆ ಅರ್ಥ ಆಗೋಷ್ಟೊತ್ತಿಗೆ ಇಟ್ ವಾಸ್ ಟೂ ಲೇಟ್. ಬಟ್ ಇನ್ನೊಬ್ರ ಆಟನ, ಇನ್ನೊಬ್ರನ್ನ ಸೋಲ್ಸಿ ನಾವು ಗೆಲ್ಲೋದಿದೆಯಲ್ಲ, ಅದ್ ಎಂತ ಸ್ಯಾಡಿಸಮ್ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ರು ಅವ್ರವ್ರ ಐಡೆಂಟಿಟಿನ ತೋರಿಸ್ಕೊಳಕ್ ಬಿಡ್ಬೇಕಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಅದು ನನಗೆ ತುಂಬಾ ಆಗ್ತಿತ್ತು ಮನೆಯೊಳಗಡೆ ಅಂತ ಅನಿಸ್ತು. ನೀವ್ ಹೇಳ್ದಾಗೆ ನನ್ನ ಜೊತೆ ಇದ್ದಿದ್ದು ಒಂದ್ 4-5 ಜನ ಅಷ್ಟೇನೆ. ಬಟ್ ಇಡೀ ಮನೆನ ನಾನು ವಿರುದ್ಧ ಕಟ್ಕೋತೀನಿ, ಅವರು ನನ್ನ ವಿರುದ್ಧ ಆಗ್ತಾರೆ. ಬಟ್ ಬರ್ತಾ 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 ಎಲ್ರ ಮನ್ಸನ್ನು ನಾನು ಗೆಲ್ತೀನಿ. ಬಟ್ ನನಗೇನ್ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸಿರ್ಲಿಲ್ಲ. ನನಗೇನ್ ಅನ್ಸುತ್ತೆ, ಏನೇ ನನಗೆ ಅವ್ರು ಟ್ಯಾಗ್ ಲೈನ್ ಕೊಡ್ಲಿ, ಇವ್ರು ಬದಲಾಗ್ಲಿಲ್ಲ, ಇವ್ರು ಮ್ಯಾನಿಪುಲೇಟಿವ್, ಇವ್ರು ಹೀಗೆ, ಇವ್ರು ಹಾಗೆ, ನನಗೆ ಆ ಕ್ಷಣಕ್ಕೆ ನೋವಾಗ್ತಿತ್ತು. ಬಟ್ ಕೂತ್ ಯೋಚನೆ ಮಾಡಿದಾಗ ನಂಗೆ ಅನ್ಸ್ತಿತ್ತು, ಯಾವ್ದೋ ಒಂದ್ ಬೇಡದೇ ಇರೋ ವಸ್ತು ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇವ್ರು ನಾಳೆ ನನ್ನ ದಾರಿಗೆ ಮುಳ್ಳಾಗ್ತಾರೆ ಅಂದಾಗ್ಲೇ ಅವ್ರನ್ನ ಟಾರ್ಗೆಟ್ ಮಾಡೋದು. ಹಾಗಾಗಿ ನಾನು ತುಂಬಾ ಸ್ಟ್ರಾಂಗ್ ಅನ್ನೋದು ನನಗೆ ಮೈಂಡಿಗೆ ತಗೊಂಡೆ. ಸೊ ಮಾಡಿ, ಎಷ್ಟು ಮಾಡ್ತೀರಾ ಮಾಡಿ. ಇಲ್ಲೇ ನಾನು ತಗೊಂಡಿಲ್ಲ ಅಂದ್ರೆ ಹೊರ ಜಗತ್ತಲ್ಲಿ ನಾನು ಹೇಗ್ ತಗೊಳಕಾಗತ್ತೆ? ಕಮಾನ್ 20 ಜನ ತಾನೆ ಬನ್ನಿ ಅಂತ ಹೇಳಿ ನಾನು ಪ್ರಿಪೇರ್ ಆಗಿ ಯುದ್ಧಕ್ಕೆ ನಿಂತೆ. ಇವತ್ತು ಟಾಪ್ 3 ಬಂದು ನಾನು ನಿಂತ್ಕೊಂಡೆ. ಸೊ ಹಾಗಾಗಿ ಯುದ್ಧವನ್ನ ಸತತವಾಗಿ ಕಂಪ್ಲೀಟ್ ಮಾಡಿದೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕ್ಯಾಪ್ಟನ್ ಯಾರು ಆಗ್ಬಾರ್ದು, ನಾವೇ ಆಗ್ಬೇಕು ಅನ್ನೋದಿರುತ್ತೆ. ಆದ್ರೆ ನಿಮ್ಮ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ ಗಿಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಯಾರಾದ್ರೂ ಪರವಾಗಿಲ್ಲ ಅಶ್ವಿನಿ ಗೌಡ ಅವರು ಆಗ್ಲೇಬಾರ್ದು, ನನ್ಗೆ ಅವ್ರು ಆಗೋದು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಈವನ್ ರಾಶಿಕಾ ಅವರು ಅದಕ್ಕೆ ಕೈ ಜೋಡಿಸ್ತಾರೆ, ಹೌದು ಅಂತ ಹೇಳ್ತಾರೆ. ರಾಶಿಕಾ ಅವ್ರಿಗೂ ಇಷ್ಟ ಇರೋದಿಲ್ಲ ನೀವು ಕ್ಯಾಪ್ಟನ್ ಆಗೋದು. ಸೊ ಏನ್ ಹೇಳ್ತೀರಾ ಮೇಡಮ್? ಅಂದ್ರೆ ನೀವು ಗಿಲ್ಲಿ ಅವ್ರಿಗೆ ವಿಜಯ ತಿಲಕ ಇಟ್ಟು ಕಳಿಸ್ತೀರಾ ಕ್ಯಾಪ್ಟನ್, ಅದಕ್ಕೆ ಎಷ್ಟು ಖುಷಿ ಪಡ್ತೀರಾ? ಸೊ ಆದ್ರೆ ಗಿಲ್ಲಿ ಅದನ್ನ ಅಂದ್ರೆ ಲೈಕ್ ಉಳಿಸ್ಕೊಂಡ್ಲಿಲ್ಲ. ಸೊ ಏನ್ ಹೇಳ್ತೀರಿ ಮೇಡಮ್? ನಾನ್ ಪ್ರತಿಯೊಂದು ಸಂದರ್ಭದಲ್ಲೂ ನನಗೆ ಅವ್ರನ್ನ ಅರ್ಥ ಮಾಡ್ಕೊಳಕ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕೆ ಇವ್ರು ಈ ರೀತಿ ಮಾಡ್ತಿದ್ದಾರೆ, ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ನಂಗೆ ತುಂಬಾ ಸಲ ಅನ್ನಿಸ್ತಿತ್ತು. ಬಟ್ ನಾನು ಪ್ರತಿ ಸಲ ಅವ್ರ ಜೊತೆ ತುಂಬಾ ಚೆನ್ನಾಗಿರುವಂತ ಪ್ರಯತ್ನನೇ ಮಾಡ್ತಿದ್ದೆ ಪ್ರತಿಯೊಂದು ಹಂತದಲ್ಲೂ. ಬಟ್ ಅವ್ರಿಗೆ ಮುಂಚೆನೆ ಗೊತ್ತಿತ್ತು, ತುಂಬಾ ಚೆನ್ನಾಗಿ ಎಲ್ರು ಸ್ಟಡಿ ಮಾಡಿದ್ರು ಅವರು. ಯಾಕಂದ್ರೆ ಬಿಗ್ ಬಾಸ್ನ ಅವ್ರು ನೋಡ್ಕೊಂಡು ಬಂದಿದ್ರು, ರಿಯಾಲಿಟಿ ಶೋಸ್ ಅಲ್ಲಿ ಅವ್ರು ಭಾಗಿಯಾಗಿದ್ರು. ಎಲ್ಲಿ ಏನ್ ಕಾರ್ಡ್ ವರ್ಕ್ ಆಗತ್ತೆ, ಯಾರು ನನಗೆ ತುಂಬಾ ಸ್ಟ್ರಾಂಗ್ ಅನ್ನೋದು ಅವ್ರು ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ರು. ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಅವ್ರು ನನ್ನನ್ನು ಟಾರ್ಗೆಟ್ ಮಾಡ್ತಾನೆ ಇದ್ರು. ಸೊ ಗಿಲ್ಲಿಲ್ ನಾನು ಅದನ್ನ ನೋಡಿದ್ದೆ, ಯಾರು ಹೋದ್ರು ಪರವಾಗಿಲ್ಲ, ಇವ್ರು ನನಗೆ ನಾಳೆ ಮುಳು ಆಗ್ತಾರೆ, ವಿಚ್ ಇಸ್ ವೆರಿ ಸ್ಟ್ರಾಂಗ್ ಅನ್ನೋದು ಅವ್ರು ತುಂಬಾ ತಿಳ್ಕೊಂಡಿದ್ರು. ಯಾಕೆಂದ್ರೆ ಗಿಲ್ಲಿ ಅವರೆಲ್ಲೂ ಟಾಸ್ಕ್ಗಳು ಆಡ್ತಿರ್ಲಿಲ್ಲ, ಯಾರ ಪರ ಸ್ಟ್ಯಾಂಡ್ ತಗೊಳ್ತಿರ್ಲಿಲ್ಲ, ಯಾರ ಜೊತೆ ಜಗಳ ಆಡ್ತಿರ್ಲಿಲ್ಲ, ಅಂದ್ರು ಅನ್ನಿಸ್ಕೊಳ್ಳೋರು. ಬಟ್ ಇನ್ನೊಬ್ಬರನ್ನ ಕೆಳಗಿಟ್ಟು ಮಾತಾಡೋ ಈ ವ್ಯಕ್ತಿತ್ವಗಳನ್ನ ತುಂಬಾ ಅವ್ರು ಪ್ರದರ್ಶನ ಮಾಡ್ತಿದ್ರು. ಬಟ್ ನಿಜವಾದ ಈಗ ಎಲ್ರು ಹೇಳ್ತಾರೆ ಬಡವ್ರ ಮಕ್ಳು ಗೆಲ್ಬೇಕು, ಬಡವ್ರ ಮಕ್ಳು ಗೆಲ್ಬೇಕು, ಇದೇನೋ ಬೇರೆ ಬೇರೆ ಏನೇನೋ ಆಗಿದೆ ಹೊರಗಡೆ. ಬಟ್ ನಾವು ಪ್ರಶ್ನೆ ಮಾಡ್ಕೋಬೇಕಲ್ವಾ, ಇದು ನಿಜಾನಾ? ಇದು ವ್ಯಕ್ತಿತ್ವಗಳ ಆಟ ಅಂತ ಆದಾಗ, ಹಾಗಾದ್ರೆ ನೀವು ಬಡವ್ರ ಮಕ್ಕಳು ಅಂತ ಹೇಳಿ ನೀವು ಅದು ಟ್ಯಾಗ್ ಲೈನ್ ಕೊಡುವಾಗ ನಿಜವಾಗ್ಲೂ ಬಡವ್ರ ಮಕ್ಕಳಿಗೆ ನೀವು ಆ ಕಪ್ಪನ್ ಕೊಟ್ಟಿದ್ದೀರಾ? ಆ ಸಾರ್ಥಕತೆ ಇದು ನಿಮ್ಮಲ್ಲಿ ಇದೆಯಾ? ಹಾಗಾದ್ರೆ ಬಡವ್ರ ಮಕ್ಕಳು ಅನ್ನೋದು ಬೇರೆ, ಬಡವ್ರ ಮಕ್ಕಳು ಅನ್ನೋ ಹಾಗೆ ನಟನೆ ಮಾಡ್ಕೊಂಡು ಜೀವಿಸೋದು ಬೇರೆ. ಇದಕ್ಕೆ ತುಂಬಾನೇ ವ್ಯತ್ಯಾಸ ಇದೆ. ಹಾಗಾಗಿ ನನಗೇನು ಅದು ಅನ್ನಿಸ್ಲಿಲ್ಲ. ಸೊ ಆಟಕ್ಕೋಸ್ಕರ ಅವ್ರು ಏನ್ ಆಟ ಆಡ್ಬೇಕು ಆಟ ಆಡಿದ್ದಾರೆ. ಫೇಕ್ ಆಗಿ ಆಟ ಆಡಿದ್ರು, ರಿಯಲ್ ಆಗಿ ಆಟ ಆಡಿದ್ರು, ಜನ ಮೆಚ್ಚಿದ್ದಾರೆ, ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ನನ್ನ ವ್ಯಕ್ತಿತ್ವ ಏನಿತ್ತು ನಾನು ಎಲ್ಲೂ ಬಿಟ್ಕೊಡದೆ, ನನ್ನ ಹಠ ಛಲ ಏನಿತ್ತು ಇಲ್ಲಿವರೆಗೂ ನಾನು ಬಂದು ನಿಂತಿದ್ದೆ. ಈ ಗೆಜ್ಜೆ ಸೌಂಡ್ ಇದೆಯಲ್ಲ, ಅದು ಅಶ್ವಿನಿ ಆಟವನ್ನೇ ಬದಲಾಯಿಸ್ತು ಅಂತ ಅನ್ಸುತ್ತೆ, ಅಶ್ವಿನಿ ದಿಕ್ಕನ್ನೇ ಬದಲಾಯಿಸ್ತು ಅಂತ ಅನ್ಸುತ್ತೆ. ಎಲ್ಲೋ ಆ ಗೆಜ್ಜೆ ಸೌಂಡ್ ಇಲ್ದೆ ಹೋಗಿದ್ರೆ ಅಶ್ವಿನಿ ಅವ್ರ ಜೊತೆ ಇವತ್ತು ಕಪ್ಪು ಇರೋದು ಅಂತ ಅನ್ಸುತ್ತೆ. ಸೊ ಆ ಗೆಜ್ಜೆ ಸೌಂಡ್ ಬಗ್ಗೆ ಹೇಳೋದು ಮ್ಯಾಮ್, ಎಷ್ಟು ರಿಗ್ರೆಟ್ಸ್ ಇದೆ ನಿಮ್ಗೆ ಆಕ್ಚುಲಿ ಅದ್ರ ಬಗ್ಗೆ? ಹೌದು, ಯಾಕೆ ಅಂದ್ರೆ ನಾನು ಜಾನ್ವಿ ಏನ್ ಮಾಡ್ತೀವಿ, ಯಾವ್ದೋ ಒಂದು, ಯಾಕಂದ್ರೆ ಮನೆ 2 ವಾರ ತುಂಬಾ ಸೈಲೆಂಟ್ ಆಗಿರುತ್ತೆ. 3ನೇ ವಾರಕ್ಕೆ ಬಂದಾಗ್ಲೂ ತುಂಬಾ ಸೈಲೆಂಟ್, ಏನೂ ಇಲ್ಲ. ಸುದೀಪಣ್ಣ ಬಂದು ಒಂದ್ ಮಾತು ಹೇಳ್ತಾರೆ ವೀಕೆಂಡ್ ಅಲ್ಲಿ, ನಾವೇನಾದ್ರು ಈ ಸೀಸನ್ ನೆನೆಸ್ಕೊಳ್ಳೋದಾದ್ರೆ ಯಾರು ಇಲ್ಲಿರುವಂತ ಒಬ್ಬರು ಕಂಟೆಸ್ಟೆಂಟ್ ಯಾರ ಮನ್ಸಲ್ಲೂ ಉಳಿಯಲ್ಲ. ಯಾಕಂದ್ರೆ ಏನು ಆತರ ಇಲ್ಲ ಅನ್ನೋದು ಅವ್ರು ಹೇಳಿದಾಗ, ಹೌದಲ್ವಾ, ಬರೀ ರಾಜಮಾತೆ ನಾವ್ ಅರಸಿ ಇದು ಮಾತ್ರ ಇದೆ, ಬಟ್ ಏನು ನಡೀತಿಲ್ವಲ್ಲ, ಏನಾದ್ರೂ ಒಂದ್ ಮಾಡೋಣ ಅಂತ ಹೇಳಿ ಅದನ್ನ ಪ್ರಾರಂಭ ಆಗುತ್ತೆ. ಬಟ್ ಅದು ಪ್ರಾರಂಭ ಮಾಡಿದ ರೀತಿನೇ ಬೇರೆ, ಬಟ್ ಅದು ಹೋಗಿ ಮುಟ್ಟುವಂತ ರೀತಿನೇ ಬೇರೆ.
ಬಟ್ ಅದಾಗಬಾರ್ದಾಗಿತ್ತು. ಯಾಕೆ ಅಂತಂದ್ರೆ ಆ ಆ ಸಿಚುವೇಶನ್ ಏನಿತ್ತು, ಆ ಸೀನ್ ಏನಿತ್ತು ಅಲ್ಲಿ, ಅದು ತುಂಬಾ ಇಷ್ಟೊಂದು ಇರ್ಲಿಲ್ಲ. ಬಟ್ ನೀವು ಒಂದು ಸೀನನ್ನ ತೋರಿಸುವಾಗ, ಎಡಿಟ್ ಮಾಡಿ ತೋರಿಸುವಾಗ, ಅದಕ್ಕೊಂದು ಸಾಂಗ್ ಹಾಕಿ ಅಥವಾ ಅದಕ್ಕೊಂದು ಮ್ಯೂಸಿಕ್ ಆ್ಯಡ್ ಮಾಡಿ ಸ್ಲೋ ಮೋಷನ್ ಅಲ್ಲಿ ಬಂದು ಇವೆಲ್ಲ ತೋರಿಸುವಾಗ ಹೇಗನ್ಸುತ್ತೆ ಅಂದ್ರೆ ಜನಕ್ಕೆ ನಮ್ಮನ್ನ ಬೇರೆ ರೀತಿನೇ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನನಗೇನು ಅನ್ನಿಸ್ತು, ಬಹುಶಃ ಅಲ್ಲಿ ಆಗಿದ್ದೊಂದು ಇಷ್ಟು ಅಂದ್ರೆ ಹೊರಗಡೆ ನೋಡಿದ್ದು ಇಷ್ಟು ಅಂತಿತ್ತು. ಆ ವಿಚಾರದಲ್ಲಿ ನನ್ಗೊಂದು ಸ್ವಲ್ಪ ಬೇಜಾರಿದೆ ಬಿಟ್ರೆ. ಬಟ್ ನಾವು ಯಾರನ್ನು ಟಾರ್ಗೆಟ್ ಮಾಡಕ್ ಹೋಗಿರ್ಲಿಲ್ಲ, ಅದ್ರ ಹಿಂದೆ ಬೇರೆ ಒಂದು ಇದು ಇರ್ಲಿಲ್ಲ, ಯಾರ ಮನ್ಸಿಗೂ ನೋವು ಮಾಡೋ ಉದ್ದೇಶ ಅಂತೂ ಖಂಡಿತ ಇರ್ಲಿಲ್ಲ. ಬಟ್ ಅದು ಎಲ್ಲಿಂದಾನು ಹೋಗಿ ಏನೋ ಕೊನೆಗೆ ನನ್ನ ತನಕ ಬಂದ್ಬಿಡುತ್ತದೆ. ಬಹುಶಃ ಅದು ನನ್ ರಿಗ್ರೆಟ್ ಮಾಡುವಂತ ಒಂದು ಸಿಚುವೇಶನ್ ಅಲ್ಲಿ ಅದು ಕೂಡ ಹೌದು. ಬಟ್ ಅದರಿಂದ ನಾನು ತುಂಬಾ ಬೇಗ ಹೊರಬರುವಂತ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಬಟ್ ಅದು ಎಷ್ಟು ಅಲ್ಲಿ ಒಳಗಡೆ ಇರುವಂತವ್ರು ಅದನ್ನೇ ಒಂದು ಸ್ಟ್ರಾಟಜಿಯಾಗಿ ಬಳಸ್ಕೊಂಡು ನನ್ನನ್ನು ಕುಗ್ಗಿಸ್ತಾ ಬರ್ತಾರೆ. ಬಟ್ ಅದು ನನಗೆ ಲೇಟರ್ ಸ್ಟೇಜಸ್ ಅಲ್ಲಿ ಗೊತ್ತಾಗತ್ತೆ ಇವ್ರು ಅದನ್ನ ಇಟ್ಕೊಂಡು ಕುಗ್ಗಿಸ್ತಿದ್ದಾರೆ ಅಂತ. ಯಾಕೆಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ತಪ್ಪು ಮಾಡದೇ ಇರುವಂತವ್ರು ಯಾರೂ ಇಲ್ಲ, ಪ್ರತಿಯೊಬ್ರು ತಪ್ಪು ಮಾಡಿರೋರೆ. ಬಟ್ ತಪ್ಪು ಯಾಕೆ ನಮ್ದು ಎದ್ ಕಾಣ್ತಿತ್ತು ಅಂತಂದ್ರೆ ನಾವು ನೇರ ಮಾಡ್ತಿದ್ವಿ, ಇವ್ರು ಗೊತ್ತಿಲ್ಲದೆ ಒಳಗೊಳಗ್ ಮಾಡ್ತಿದ್ರು, ಅಷ್ಟೇ ವ್ಯತ್ಯಾಸ. ಸೊ ಹೀರೋ ಇದ್ಮೇಲೆ ವಿಲನ್ ಇರ್ಲೇಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ರು. ಇವತ್ತು ಅಶ್ವಿನಿ ಅವರು ವಿಲನ್ ಆಗಿದ್ದಾರೆ, ಜೊತೆಗೆ ಆಂಟಿ ವಿಲನ್ ಆಗೋಗ್ಬಿಟ್ಟಿದ್ದಾರೆ. ಸೊ ನೀವ್ ಅದನ್ನ ಒಪ್ಕೋತೀರಾ ಮೇಡಮ್? ತಪ್ಪಿಲ್ಲ ಅನ್ಸುತ್ತೆ. ಯಾಕೆ ಅಂತಂದ್ರೆ ನಾನು ಯಾರನ್ನೂ ಹೀರೋ ಅಂತೂ ಮಾಡಕ್ ಹೋಗಿಲ್ಲ ಮೇಡಮ್. ನಾನು ಇದಂತೂ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ನಾನು ವಿಲನ್ ಆದ್ರೂ ಪರವಾಗಿಲ್ಲ. ಬಟ್ ನಾನು ಯಾರನ್ನು ಅಲ್ಲಿ ಹೀರೋ ಅಂತೂ ಮಾಡಕ್ ಹೋಗಿರ್ಲಿಲ್ಲ. ನನ್ನನ್ನ ವಿಲನ್ ಆಗಿ ಬಿಂಬಿಸಿದ್ರು, ನನ್ನನ್ನ ಆಂಟಿ ವಿಲನ್ ಆಗಿ ಬಿಂಬಿಸಿದ್ರು, ನನ್ನನ್ನ ಕಳಪೆ ಅಂತ ಕೊಟ್ರು, ಏನೇನೋ ಎಲ್ಲ ಕೊಟ್ಬಿಟ್ಟಿದ್ದಾರೆ ಬಿಡಿ. ನಾನು ಒಂದೇ ದೃಢವಾಗಿ ನಿಂತಿದ್ದು, ನಾನಿಲ್ಲಿ ನಾಟಕ ಮಾಡ್ಕೊಂಡು ಬದುಕಬಾರ್ದು ಅಂತ. ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಎಷ್ಟೇ ಅವಮಾನ ಆದ್ರೂ, ನನಗೆ ಎಷ್ಟೇ ಮೈಗಳಲ್ಲಿ ಗಾಯ ಆದ್ರೂ, ನನಗೆ ಎಷ್ಟೇ ಏನೇ ನೋವು ಕೊಟ್ರು, ಇಡೀ ಮನೆಗೆ ಒಂದು ಪಾಯಿಂಟಲ್ಲಿ ನಾನು ಕಿಚನಲ್ಲಿ ನಿಂತ್ಕೋತೀನಿ, ಅಡಿಗೆ ಮಾಡಕ್ ನಾನು ನಿಂತ್ಕೋತೀನಿ. ಯಾವತ್ತೂ ಕೂಡ ನಾನು ಮಾಡದೇ ಇರೋ ಅಂತವಳು. ಅಲ್ಲಿ ನಾವು ಇಡೀ ಮನೆಗೆ ಪ್ರೀತಿ ಹಂಚ್ಬೋದು ಅಂತ ಹೇಳಿ ನಾನು ಅಲ್ಲಿ ನಿಂತ್ಕೋತೀನಿ. ಅಲ್ಲಿಂದ ಇನ್ನೊಂದು ಟರ್ನೇ ಆಗುತ್ತೆ ನನ್ನ ಲೈಫಲ್ಲಿ, ಒಂಥರ ಬೇರೆನೇ ಒಂದು ಆಯಾಮಕ್ಕೆ ನಾನು ಹೋಗ್ತೀನಿ. ಬಟ್ ಆದ್ರೂ ಎಷ್ಟೇ ಅರ್ಥ ಮಾಡ್ಸಕ್ ಟ್ರೈ ಮಾಡಿದ್ರು ಅಲ್ಲೆಲ್ಲ ಗುಂಪುಗಾರಿಕೆ ಪ್ರಾರಂಭ ಆಗ್ಬಿಟ್ಟಿತ್ತು. ಬಟ್ ಅರ್ಥ ಆಗಿದ್ ಒಂದೇ, ಇಡೀ ಮನೆ ವರ್ಸಸ್ ಅಶ್ವಿನಿ, ಒಂಟಿ ವರ್ಸಸ್ ಇಡೀ ಮನೆ. ಹಾಗಾಗಿ ನನಗದು ಒಳ್ಳೇದೇ ಆಯ್ತು ಅಂತ ಅನ್ಸುತ್ತೆ ಮೇಡಮ್. ಜೀವನದಲ್ಲೂ ನಾವೆಲ್ಲರೂ ಒಂಟಿನೇ, ಯಾರು ಗುಂಪು ಕಟ್ಕೊಂಡು ನಾವ್ ಎಷ್ಟೇ ಆಟ ಆಡಿದ್ರು ಬಂದಿರೋದು ಒಂಟಿನೇ, ಹೋಗೋದು ಒಂಟಿನೇ, ಯಾರು ನಮ್ ಜೊತೆಗೆ ಬರಲ್ಲ, ಬಂದಿರೋರು ಯಾರು ಇಲ್ಲ. ಹಾಗಾಗಿ ಒಂಟಿಯಾಗೆ ನಾನು ಅಲ್ಲಿ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ಇನ್ನು ನನ್ನ ಮುಂದಿನ ಬದುಕು ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು. ನಾನು ನಿಮ್ ಜೊತೆ ತುಂಬಾನೇ ಮಾತಾಡಿದೀನಿ ಹಿಂದೆ ಕೂಡ. ಸೊ ಆದ್ರೆ ಹೊರಗಡೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು, ಅಶ್ವಿನಿ ಅಂದ್ರೆ ದುರಾಂಕಾರದ ಹೆಂಗಸು, ಅಶ್ವಿನಿ ಅಂದ್ರೆ ನಾನು ಅಂತ ಇರೋ ಹೆಂಗಸು, ಯಾರಿಗೂ ಗೌರವ ಕೊಡಲ್ಲ, ಗೌರವನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ರಿಂದನು ಅಂತ. ಈ ಒಂದು ಬ್ರ್ಯಾಂಡ್ ಹೇಗೆ ನೀವು ಅದ್ರ ಬಗ್ಗೆ ಏನ್ ಕ್ಲಾರಿಟಿ ಕೊಡ್ತೀರಾ ಮೇಡಮ್? ಅಂದ್ರೆ ಈ ತರದೊಂದು ಸ್ಟೇಟ್ಮೆಂಟ್ ನ ಎಲ್ರಿಗೂ ಮಾಡ್ತಿರೋಂಥದ್ದು. ಈಗ ನೀವು ಅಷ್ಟು ಜಗಳಗಳನ್ನ ನೀವು ನೋಡೋದಾದ್ರೆ, ಮೊದಲನೇ ದಿನದಿಂದ ಹಿಡಿದು 16ನೇ ವಾರದ ನನ್ನ ಮನೆ ಹೊರಗಡೆ ಬರೋ ದಿನದಿಂದ ಹಿಡಿದು ಒಂದಂತೂ ಎಲ್ರ ತಲೆಯಲ್ಲೂ ಇತ್ತು, ನಾವ್ ಈ ಮನೇಲಿ ಉಳ್ಕೋಬೇಕು ಅಂತಂದ್ರೆ ಅಶ್ವಿನಿ ಅವ್ರ ವೀಕ್ನೆಸ್ ಏನು ಅಂತಂದ್ರೆ ಅವ್ರನ್ನೊಂಚೂರು ಟ್ರಿಗರ್ ಮಾಡಿದ್ರೆ ಟ್ರಿಗರ್ ಆಗ್ತಾರೆ. ನಾವ್ ಇನ್ನೊಂದ್ ವಾರ ಈ ಮನೇಲಿ ಉಳ್ಕೋಬೇಕಂದ್ರೆ ಜಗಳ ಮಾಡ್ಬೇಕು, ಅಶ್ವಿನಿ ಅವ್ರ ಜೊತೆ ಜಗಳ ಮಾಡಿದ್ರೆ ನಾನು ಇನ್ನೊಂದ್ ವಾರ ಉಳ್ಕೋತೀನಿ ಅನ್ನೋ ಸ್ಟ್ರಾಟಜಿನ ತುಂಬಾ ಜನ ಮನೇಲಿ ಪ್ಲೇ ಮಾಡಿದ್ರು. ಬಟ್ ಅದು ಸ್ಟ್ರಾಟಜಿ ಅಂತ ನನಗೆ ಅರ್ಥ ಆಗದೆ ಹೋಯ್ತು. ಯಾಕಂದ್ರೆ ನಾವು ಬಿಗ್ ಬಾಸ್ ನೋಡದೆ ಹೋಗಿದ್ರಿಂದ ಮತ್ತೆ ಹೊರಗಡೆ ಏನಾಗ್ತಿದೆ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅವರ ಸ್ಟ್ರಾಟಜಿ ಕಾರ್ಡ್ಗಳನ್ನ ಬಳಸ್ಕೊಳ್ಳೋದಕ್ಕೆ, ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಶ್ವಿನಿ ಅವರು ಒಂದು ಅಸ್ತ್ರ ಅಷ್ಟೇನೆ. ನನಗೆ ಏಕವಚನ ಪದ ಬಳಕೆ ಮಾಡಿದ್ರೆ ಆಗಲ್ಲ, ನನಗೆ ಕೆಳಮಟ್ಟದಲ್ಲಿ ಮಾತಾಡಿದ್ರೆ ಆಗಲ್ಲ. ನಾನು ಬರೀ ನನಗೋಸ್ಕರ ಸ್ಟ್ಯಾಂಡ್ ತಗೋತಾ ಇರ್ಲಿಲ್ಲ ಮೇಡಮ್, ಇಡೀ ಮನೆಗೆ ತಗೋತಾ ಇದ್ದೆ ನಾನು. ಬಟ್ ಅದ್ರ ವಿರುದ್ಧನೂ ಕೆಲವರು ಪ್ರಾರಂಭ ಮಾಡ್ತಾರೆ, ಅಯ್ಯೋ ನಮ್ಮ ಸ್ಟ್ಯಾಂಡ್ ನಾವೇ ತಗೊಳ್ತೀವಿ ಅಂದಾಗ ಇವ್ರಿಗೆಲ್ಲ ಏನಾಗಿದೆ ಅಂತ ನನ್ಗೆ ಒಂದ್ ಪಾಯಿಂಟ್ ಅಲ್ಲಿ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಇಡೀ ಜಗಳದಲ್ಲಿ ನೀವು ಯಾವುದೇ ಜಗಳ ನೀವು ತಗೊಳಕ್ ಹೋದ್ರು, ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ನನ್ನ ತಂಟೆಗೆ ಬಂದಾಗ ಮಾತ್ರ ನಾನು ಅವ್ರ ತಂಟೆಗೆ ಹೋಗಿದ್ದೀನಿ. ನೀವು ನನ್ನ ತಂಟೆಗೆ ಒಂದು ಅಂತ ಬಂದ್ರೆ ನಾನು 100 ಮಾಡೋವರೆಗೂ ಅದನ್ನ ಬಿಡಲ್ಲ. ಅದು ನನ್ನ ವ್ಯಕ್ತಿತ್ವ. ನನ್ನನ್ನು ಕೆಣಕ್ಬೇಡಿ, ನಾನು ಏನೂ ಇಲ್ಲದೆ ನೀವು ಮಧ್ಯೆ ಕೇಳ್ಕೋಬೇಡಿ ಅಂತ. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿ ಒಂದಷ್ಟು ಜನ ಮನೆ ಒಳಗಡೆ ಬರ್ತಾರೆ. ರಘು ಅವ್ರಾಗ್ಬೋದು, ರಿಷಾ ಅವ್ರಾಗ್ಬೋದು, ಅಂಡ್ ಸೂರಜ್ ಅವ್ರಾಗ್ಬೋದು. ನೋಡಿದ್ರೆ ಬಂದ ತಕ್ಷಣ ಬೆಳಗ್ಗೆ ಬರ್ತಾರೆ, ತಣ್ಣೀರು ನನ್ನ ಮೈ ಮೇಲೆ ಸುರಿತಾರೆ, ಮತ್ತೆ ಇನ್ನೊಬ್ರು ಬರ್ತಾರೆ ಕಪ್ ರೋಸ್ ನನಗೆ ಕೊಡ್ತಾರೆ, ಮತ್ತೆ ಬಂದ ತಕ್ಷಣ ಮಡಕೆನ ನಂದು ಹೊಡಿತಾರೆ. ಎಲ್ಲದ್ರಲ್ಲೂ ನಾನು ಇರ್ತೀನಿ. ಮತ್ತೆ ಈ ರಜತ್ ಅನ್ನೋ ಅಂತ ಒಬ್ಬ ಅದ್ಭುತವಾದಂತ ಪ್ರತಿಭೆ ಒಳಗಡೆ ಬರ್ತಾರೆ, ನನ್ನನ್ನ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ತಳ್ತಾರೆ. ನಾನು ಇವೆಲ್ಲ ನೋಡುವಾಗ ಏನಾಗ್ತಿದೆ. ಆಮೇಲೆ ಚೈತ್ರ ಅಂತ ಒಬ್ರು ಬರ್ತಾರೆ, ಇಡೀ ನನ್ನ ಮೈನ ಪರ್ಚಿ
ಗಾಯ ಮಾಡಿ ಎಲ್ಲವನ್ನ ಮಾಡಿ ನನ್ ಮುಖಕ್ಕೆ ಹುಗುದು ಎಲ್ಲ ಮಾಡ್ತಾರೆ. ಆ ತರದ ಅವಮಾನಗಳನ್ನು ನಾನು ತಗೊಂಡಿದ್ದೀನಿ. ಬಟ್ ಯಾಕೆ ಜನಕ್ಕೆ ಅದು ಕಾಣ್ಲಿಲ್ಲ? ಈಗ ನಮ್ಗೆ ಯಾರು ಪರಿಚಿತಿದ್ದಾರೆ, ಗೀಚ್ತಿದ್ದಾರೆ, ಉಗಿತಿದ್ದಾರೆ ಅಂದಾಗ ನಮ್ ವ್ಯಕ್ತಿತ್ವ ನಾವು ವಾಪಸ್ ಅದನ್ನೇ ಮಾಡಿದಿದ್ರೆ ಬಹುಶಃ ಅವ್ರಿಗೂ ನನ್ಗೂ ಆ ವ್ಯತ್ಯಾಸ ಇರ್ತಾ ಇರ್ಲಿಲ್ಲ. ನಾನು ಅದನ್ನ ಸಹಿಸ್ಕೊಂಡೆ. ಬಟ್ ಅದು ಯಾವುದು ಯಾರಿಗೂ ಕಾಣ್ಲಿಲ್ಲ. ಬಟ್ ಇದೇ ನಾನು ಅಶ್ವಿನಿ ಇದೇ ಕೆಲಸ ಬೇರೆಯವ್ರಿಗೆ ಮಾಡಿದ್ದಿದ್ರೆ, ಅಕಸ್ಮಾತ್ ನಾನು ಯಾರಿಗೂ ಪರಿಚಿದಿದ್ರೆ, ಗೀಚಿದಿದ್ರೆ, ಉಗ್ದಿದ್ರೆ ಯಾವ ರೀತಿ ಆಗ್ತಿತ್ತು ಅಲ್ವಾ? ಸೊ ಯಾವ್ದೋ ಒಂದು ಏನೋ ಒಂದ್ ಮಾಡಿದಾಗ ಅದನ್ನ ಅಷ್ಟು ಬಿಂಬಿಸುವಂತವ್ರು ಒಬ್ಬ ಮಹಿಳೆಗೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಈ ರೀತಿ ಹಲ್ಲೆ ಆದಾಗ ನೀವ್ ಯಾವ ಪ್ರತಿಕ್ರಿಯೆ ಕೊಟ್ರಿ? ಈಗ ರಘು ಅವ್ರ ವಿಚಾರ ತಗೊಳ್ಳೋಣ, ಗಿಲ್ಲಿ ಅವ್ರ ವಿಚಾರ ತಗೊಳ್ಳೋಣ, ರಕ್ಷಿತಾ ವಿಚಾರ ತಗೊಳ್ಳೋಣ, ಅಥವಾ ರಾಶಿಕಾ ವಿಚಾರ ತಗೊಳ್ಳೋಣ. ಟಾಪ್ 6 ಅಲ್ಲಿ ಎಷ್ಟು ಜನ ಬಂದಿದ್ರು ಅಷ್ಟು ಜನ ನನ್ನ ಜೊತೆ ಜಗಳ ಮಾಡ್ತವ್ರೆ. ಬಟ್ ಮೊದಲು ಜಗಳ ಪ್ರಾರಂಭ ಮಾಡಿದವ್ರು ಯಾರು? ಕಾವ್ಯ ಆಗ್ಬೋದು. ಸೊ ಈ ರೀತಿ ಎಲ್ಲ ಜಗಳ ಪ್ರಾರಂಭ ಮಾಡುವಂತವ್ರು ಯಾರು? ಯಾವ ಉದ್ದೇಶಕ್ಕೆ ಅವರು ಅಶ್ವಿನಿ ಅವ್ರನ್ನ ಕೆಣಕ್ತಾ ಇದ್ರು ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಬಟ್ ಎಲ್ರಿಗೂ ಒಂದ್ ಅರ್ಥ ಆಗಿತ್ತು, ನಾವ್ ಈ ಮನೇಲಿ ಉಳ್ಕೋಬೇಕು ಅಂತಂದ್ರೆ ಟಾಸ್ಕ್ ಚೆನ್ನಾಗ್ ಆಡ್ತಾರೆ, ಸಖತ್ತಾಗಿ ಕಾಂಪೀಟ್ ಮಾಡ್ತಾರೆ, ಮಾತ್ ಚೆನ್ನಾಗ್ ಆಡ್ತಾರೆ, ಎಲ್ಲದ್ರಲ್ಲೂ ಒಂದ್ ಛಲ ಇದೆ, ಇವ್ರನ್ನ ಮನೆಯಿಂದ ಹೊರಗೆ ಕಳಿಸ್ಬೇಕು, ಇವ್ರಂತೂ ಹೋಗಲ್ಲ, ಹಾಗಾಗಿ ನಾವು ಇವ್ರ ಜೊತೆ ಉಳ್ಕೋಬೇಕು ಅಂದ್ರೆ ಒಂದ್ ಜಗಳ ತೆಗಿಬೇಕು ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಅದನ್ನ ಸತತವಾಗಿ ಪ್ರಯತ್ನ ಮಾಡ್ತಾ ಬಂದ್ರು ಅಷ್ಟೇ. ಅಶ್ವಿನಿ ಅವರು ಹೋರಾಟದ ಹಾದಿ ಏನಿದೆ ಅದು ಟಾರ್ಗೆಟ್ ಆಗೋದಕ್ಕೆ ಕಾರಣ ಆಯ್ತಾ ಅಂತ? ಯಾಕಂದ್ರೆ ನೀವು ಲೀಡಲ್ಲಿ ಇದೀರಾ ಅಂತ ಗೊತ್ತಾಗಿದ ತಕ್ಷಣ ಅದಕ್ಕೊಂದು ಜಾತಿ ಬರುತ್ತೆ, ರಾಜಕೀಯ ಆಗುತ್ತೆ, ಜೊತೆಗೆ ಪ್ರಮೋಷನ್ಗೆ ಅಷ್ಟು ಖರ್ಚು ಮಾಡಿದ್ದಾರೆ, ಇಷ್ಟು ಖರ್ಚು ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿಗಳು ಕೇಳಿ ಬರುತ್ತೆ. ಸೊ ಒಂದಷ್ಟು ರಾಜಕೀಯ ಯಾವತ್ತೂ ನಾನು ಬಿಗ್ ಬಾಸ್ ಅಲ್ಲಿ ರಾಜಕೀಯ ನೋಡೇ ಇಲ್ಲ, ಜಾತಿನೂ ನೋಡಿಲ್ಲ. ಯಾರು ಡಿಸರ್ವ್ ಕಂಟೆಸ್ಟೆಂಟ್ ಇದಾರೋ ಅವ್ರು ವಿನ್ ಆಗ್ತಾ ಇದ್ರು ಅಷ್ಟೇ. ಸೊ ಇದೆಲ್ಲ ಮಾಡಿದ್ದು ನೋಡಿದ್ರೆ ಅಶ್ವಿನಿ ಅವರನ್ನ ಏನು ಟಾರ್ಗೆಟ್ ಮಾಡಿರೋ ಸಂಖ್ಯೆ ಜಾಸ್ತಿನೇ ಇತ್ತು ಬಿಡಿ. ಸೊ ಈ ಜಾತಿ ರಾಜಕೀಯದ ಕಡೆ ಟರ್ನ್ಔಟ್ ಆಗಿದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ನನಗೆ ತುಂಬಾ ಆಶ್ಚರ್ಯ ಆಗ್ತದೆ. ಜೊತೆಗೆ ಇದೆ ಕರವೇನು ಕೂಡ ಎಳ್ಕೊಂಡ್ ಬಂದ್ರು, ಕರವೇನು ಕೂಡ ಕಾಲ್ ಎಳೆದ್ರು, ಕರವೆಗೂ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು, ಕರವೇ ಅವರು ಗೆಲ್ಸೋದಕ್ಕೆ ಈ ತರ ಎಲ್ಲ ಮಾಡ್ತಿದ್ದಾರೆ ಅಶ್ವಿನಿನ ಅಂತ ಹೇಳ್ಬಿಟ್ಟು. ಅಲ್ಲ, ಈಗ ನಾನು ಒಬ್ಬ ಕಲಾವಿದೆ, ಹೌದು, ಅದನ್ನ ಪಕ್ಕಕ್ಕೆ ಇಡೋದಾದ್ರೆ ನಾನು ಎಲ್ಲಿಂದ ಬಂದಿರೋ? ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಕುಟುಂಬದ ಒಬ್ಬಳು ಹೆಣ್ಣು ಮಗಳು. ನಾನು ಯಾವಾಗ್ಲೂ ಹೇಳ್ತೀನಿ, ಅದು ನನ್ನ ತಂದೆ ಆದ್ಮೇಲೆ ನಾನು ಯಾರನ್ನಾದ್ರೂ ತುಂಬಾ ಪ್ರೀತಿಸ್ತೀನಿ ಅಥವಾ ನಾನ್ ಗೌರವಿಸ್ತೀನಿ ಅಂದ್ರೆ ಅದು ನನಗೆ ಒಂದು ಕನ್ನಡದ ದೀಕ್ಷೆನ ಕೊಟ್ಟಂತ ಟಿ.ಎನ್. ನಾರಾಯಣ್ ಗೌಡ್ರು ನಾನು ಪ್ರೀತಿಸ್ತೀನಿ, ನನ್ನ ತಂದೆ ಅವರು. ಹಾಗಾಗಿ ಆ ಕುಟುಂಬದವರು ನನ್ನ ಕುಟುಂಬದ ಒಬ್ಬ ಹೆಣ್ಣು ಮಗಳಿಗೆ ನೀವು ವೋಟ್ ಮಾಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಎಲ್ರು ಅವ್ರವ್ರದೇ ವಿಭಾಗಗಳಲ್ಲಿ ಅವ್ರವ್ರವ್ರವರೇ ಒಂದು ಐಡೆಂಟಿಟಿ ಇಟ್ಕೊಂಡಿರ್ತಾರೆ. ಈಗ ಒಂದು IT ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದ್ರೆ ಹೌದಪ್ಪ ಅಲ್ಲಿ ನಾನು ಓಟನ್ನ ಕೇಳ್ತೀನಿ ಅಂತ ಹೇಳ್ತಾರೆ. ಅಥವಾ ಯಾವುದೋ ಒಂದು ಬೇರೆ ಎಲ್ಲೋ ಒಂದ್ ಕಡೆ ಆದ್ರೆ, ಈಗ ನಿಮ್ಮ ಮೀಡಿಯಾ ಫೀಲ್ಡ್ ಎಲ್ಲೋ ಆದ್ರೆ ಇವ್ರು ನಮ್ಮ ವಿಭಾಗಕ್ಕೆ ಸಂಬಂಧಪಟ್ಟವ್ರು ಅಂತ ಹೇಳ್ತಾರೆ. ಈಗ ನಾನ್ ಇಂಥ ದೊಡ್ಡ ಸಂಘಟನೆಯಲ್ಲಿ 20 ವರ್ಷದ ನನ್ನ ಪ್ರಯಾಣ ಇದೆ, 1-2 ಅಲ್ಲ. ನಾಡು ನುಡಿ ನೆಲ ಜಲ ಭಾಷೆ ಅಂತ ಬಂದ್ರೆ ಕೇಸು ಹಾಕ್ಸ್ಕೊಂಡಿದೀನಿ, ಜೈಲ್ಗೆ ಹೋಗಕ್ಕೂ ಹೆದರ್ಕೊಂಡಿಲ್ಲ. ನನ್ನ ಹೋರಾಟಗಳು ಎಷ್ಟೋ ಇದೆ ಆ ವಿಚಾರದಲ್ಲಿ. ಈ ತರ ಇದ್ದಾಗ ನಮ್ಮ ಕುಟುಂಬದ ಹೆಣ್ಣು ಮಗಳು ಅಂತ ಯಾಕೆ ಹೇಳ್ಕೋಬಾರ್ದು? ಅವ್ರು ಹೇಳಿದಿಷ್ಟೇ, ನಮ್ಮ ಹೋರಾಟಗಾರ್ತಿ, ಕನ್ನಡದ ಹೋರಾಟಗಾರ್ತಿ ಅಂದ್ರೆ ಹೊರತಾಗಿ ಬೇರೆಯವ್ರ ಕನ್ನಡಿಗರು ಅಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅವರು ಕನ್ನಡಿಗರೇ, ಇವರು ನಮ್ಮ ಕನ್ನಡದ ಹೋರಾಟಗಾರ್ತಿ, ನಮ್ಮ ಮನೆ ಮಗಳು ಅಂತ ಹೇಳ್ಕೊಂಡ್ರು ಅಷ್ಟೇನೆ. ಇವ್ರಿಗೆ ವೋಟ್ ಮಾಡಿ, ವೋಟ್ ಮಾಡೋದು ಬಿಡೋದು ನಿಮ್ಗೆ ಇಷ್ಟ, ಬಟ್ ನಮ್ಮ ಮನೆ ಸದಸ್ಯಗೆ ನೀವು ವೋಟ್ ಮಾಡಿ ಅಂತ ಕೇಳಿದ್ರಲ್ಲಿ ಯಾವ್ದು ತಪ್ಪಿಲ್ಲ. ಬಟ್ ಇದನ್ನ ಬೇರೆ ಬೇರೆ ರಾಜಕೀಯದ ಒಂದು ಇದನ್ನ ಕೊಡೋ ಆಯಾಮವನ್ನ ಕೊಡ್ತಾ ಹೋಗ್ತಾರೆ, ಮತ್ತೆ ಬಡವರು ಶ್ರೀಮಂತರು ಅನ್ನೋ ಒಂದು ಆಯಾಮವನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾವ್ದು ಬರಲ್ಲ ಮೇಡಮ್. ನಾನು ಹೇಳೋದು ಒಂದೇ, ಹಂಗೇನಾದ್ರೂ ಬಿಗ್ ಬಾಸ್ ಆ ರೀತಿ ಏನಾದ್ರು ಟಾಸ್ಕ್ ಪ್ಲಾನ್ ಮಾಡ್ತಾರೆ ಅನ್ನೋದಾದ್ರೆ ನಿಜವಾಗ್ಲೂ ನೀವು ಬಡವ್ರು ಯಾರಿದಾರೆ ದಯವಿಟ್ಟು ಅವ್ರನ್ನ ಹುಡುಕಿ ಅವ್ರಿಗೆ ನೀವು ಕೊಡೋಂತ 50 ಲಕ್ಷ ರೂಪಾಯಿ ಏನಿದೆ, ಇದು ಕಾಮಿಡಿ ಶೋ ಅಲ್ಲ. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ. ಇನ್ನೊಬ್ಬರನ್ನ ನೀವು ಕೆಳಗಿಟ್ಟು, ಇನ್ನೊಬ್ಬರ ವ್ಯಕ್ತಿತ್ವವನ್ನ ನೀವು ಕೆಳಗಿಟ್ಟು ಕಪ್ನ ಒಬ್ಬರ ಕೈ ಕೊಡ್ತೀರಾ ಅಂದ್ರೆ ಒಂದು ಟಾಸ್ಕ್ ಆಡಿರೋದಿಲ್ಲ, ಒಂದು ಏನು ಆಡಿರೋದಿಲ್ಲ, ಮನೇಲಿ ಎಲ್ಲೂ ಅವರ ಒಂದು ವ್ಯಕ್ತಿತ್ವದ ಪ್ರದರ್ಶನ ಇರೋದಿಲ್ಲ, ಬರೀ ಕೆಳಗಿಟ್ಟು ಮಾತಾಡೋದು ಇಷ್ಟೇ. ಬಟ್ ಹಾಗಾದ್ರೆ ಇದೊಂದು ಕಾಮಿಡಿ ಶೋನಾ? ಬಿಗ್ ಬಾಸ್ ಹಾಗಾದ್ರೆ ಒಂದು ಕಾಮಿಡಿ ಶೋನ ಅಲ್ಲ. ಹಾಗಾದ್ರೆ ನಮ್ಮನ್ನೆಲ್ಲ ಯಾಕೆ ಕರಿತೀರಿ ನೀವು? ನಮ್ಮಂತ ಹೆಣ್ಣು ಮಕ್ಕಳುಗಳನ್ನ ನೀವು ಕರೆದಲ್ಲಿ ಟಾಸ್ಕ್ ಆಡೋದಕ್ಕೆ ಕೊಡ್ತೀರಿ, ವ್ಯಕ್ತಿತ್ವದ ಪ್ರದರ್ಶನಕ್ಕೆ ಕೊಡ್ತೀರಿ, ಎಲ್ಲವೂ ಇರುತ್ತಾ ಮನೇಲಿ? ಈ ತರ ಇದ್ದಾಗ ಹಾಗಾದ್ರೆ ನೀವು ಅಲ್ಲಿ ಒಂದು ನೀವೇ ವಿಭಾಗ ಮಾಡ್ತಿದ್ರಿ. ಮಹಿಳೆಯರು ಯಾರೇ ಬಿಗ್ ಬಾಸ್ ಹೋದ್ರು ಗೆಲ್ಲಲ್ಲ, ಹಾಗಾದ್ರೆ ಮತ್ ಮಹಿಳೆಯರು ಮುಂದಿನ ಸೀಸನ್ ಇಂದ ಹೋಗಲ್ಲ. ಇಷ್ಟೇ ವಿಷಯ ಅಲ್ವಾ? ಬಟ್ ಈ ಸಲ ತುಂಬಾ ವಿಭಿನ್ನವಾಗಿ 4 ಜನ ಇರ್ತಾರೆ, ಗಿಲ್ಲಿ ಇರ್ತಾರೆ, ಅವ್ರ ಪಕ್ಕದಲ್ಲಿ 3 ಜನ ನಾವು ಹೆಣ್ಮಕ್ಳು ಕೂತಿರ್ತೀವಿ. ಬಹುಶಃ ಇಂದ ಹಿಸ್ಟ್ರಿ ಫಸ್ಟ್ ಟೈಮ್ ಆಗಿದ್ದದು. ಸೊ ಸ್ಟೇಜ್ ಮೇಲೆ ಹೋದಾಗ ಈ ಕಡೆ ನಾನು, ಈ ಕಡೆ ರಕ್ಷಿತಾ, ಮಧ್ಯದಲ್ಲಿ ಗಿಲ್ಲಿ ಅವ್ರು ಇರ್ತಾರೆ. ಸೊ ಇದು ಒಂದು ಹಿಸ್ಟ್ರಿನೇ. ಸೊ ನನಗನ್ಸುತ್ತೆ ನಾನು ಒಂದು ಎಕ್ಸಾಂಪಲ್ ನ ಸೆಟ್ ಮಾಡಿದೀನಿ ಅಂತ ನನಗನ್ಸುತ್ತೆ. ಬಟ್ ಇದೇನಿದೆಯಲ್ಲ ಮೇಡಮ್, ಹೆಣ್ಮಕ್ಳು ಹೋದ್ರೆ ಗೆಲ್ಲಲ್ಲ, ಬಡವರು ಶ್ರೀಮಂತರು, ಇದು ಯಾವುದು ಅಲ್ಲ ಮೇಡಮ್. ಆಟ, ವ್ಯಕ್ತಿತ್ವ ಇಷ್ಟೇ. ಬಟ್ ಇಲ್ಲಿ ರಾಜಕೀಯನ ತರ್ತಾರೆ, ಮತ್ತೆ ನಮ್ಮ ಸಂಘಟನೆನ ತಂದು ಅನಾವಶ್ಯಕವಾಗಿ ಇಲ್ಲಿ ತುರ್ಕುವಂತ ಪ್ರಯತ್ನ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಟಾರ್ಗೆಟ್ ಮಾಡ್ತಾರೆ, ಟ್ರೋಲ್ಗಳನ್ನ ಮಾಡ್ತಾರೆ. ಆ ವಿಚಾರದಲ್ಲಿ ನಂಗೆ ತುಂಬಾ ಬೇಜಾರಿದೆ. ನಾನಲ್ಲೊಬ್ಬ ಕಂಟೆಸ್ಟೆಂಟ್ ಆಗಿ
ಅಷ್ಟೇ ಹೋಗಿದ್ದು. ಇದು ನನ್ನ ವೈಯಕ್ತಿಕವಾಗಿ ನಾನು ಅನ್ಕೊಂಡು ಹೋಗಿದ್ದು ಬಿಟ್ರೆ ಇದು ನನ್ನ ಏನ್ ಹೇಳ್ತಾರೆ ಆಯ್ಕೆ ಆಗಿತ್ತು. ಅದಕ್ಕೆ ನನ್ನ ಕುಟುಂಬಕ್ಕೆ ಯಾಕೆ ನೀವು ಅವಮಾನ ಮಾಡ್ತೀರಿ ಅಲ್ವಾ? ನಾನು ಮಾಡೋ ತಪ್ಪುಗೋ ನಾನು ಮಾಡೋ ಸರಿಗೋ ನೀವು ನನ್ನ ಕುಟುಂಬವನ್ನ ನೀವು ಅವಮಾನ ಮಾಡಬೇಡಿ. ನನ್ನ ಕುಟುಂಬ ನಿಮ್ಮೆಲ್ಲರನ್ನು ವೋಟ್ ಮಾಡಿ ಅಂತ ಕೇಳ್ತು ಹೊರತಾಗಿ ಯಾರು ನೀವು ಕೂಗಿಸಿ ಅಥವಾ ಇವ್ರಿಗೆ ನೀವು ವೋಟ್ ಮಾಡಬೇಡಿ ಅಂತ ಎಲ್ಲೂ ಹೇಳಲಿಲ್ಲ. ಹಾಗಾಗಿ ಆ ವಿಚಾರದಲ್ಲಿ ನಂಗೆ ತುಂಬಾ ಬೇಜಾರಿದೆ. ಒಬ್ಬರನ್ನ ಸೋಲ್ಸೋದ್ರಲ್ಲಿ, ಒಬ್ಬರನ್ನ ಗೆಲ್ಲಿಸೋ ಬರದಲ್ಲಿ ಇನ್ನೊಬ್ಬರ ಸೋಲನ್ನ ನೀವು ಇಷ್ಟು ಸಂಭ್ರಮಿಸ್ತೀರಾ ಅಂತ ಆದ್ರೆ ಆ ಕಪ್ ಅಂತ ಕಪ್ ನನಗೆ ಅವಶ್ಯಕತೆ ಇರಲಿಲ್ಲ. ಅದೇ ನಾರಾಯಣಗೌಡ ಅವರು ಸುದೀಪ್ ಅವ್ರನ್ನ ಭೇಟಿ ಮಾಡ್ತಾರೆ ಅವ್ರ ಮಗನ ಮದ್ವೆ ಕರೆಯೋದಕ್ಕೆ. ಅವಾಗ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಆ ಫೋಟೋಸ್ ಅವರೇ ಹಾಕಿರ್ತಾರೆ, ಯಾಕಂದ್ರೆ ಅವ್ರ ತಮ್ಮ ಅವರು. ಸೊ ಅದನ್ನ ನೋಡ್ಬಿಟ್ಟು ಮ್ಯಾಚ್ ಫಿಕ್ಸಿಂಗ್ ಹೋಗಿದ್ದಾರೆ ಅಶ್ವಿನಿನೇ ಗೆಲ್ಸಿ ಅಂತ ಹೇಳ್ಬಿಟ್ಟು ಮೇ ಬಿ 25 ಲಕ್ಷ ಕೊಟ್ಟಿರ್ಬೋದು, 2 ಕೋಟಿ ಕೊಟ್ಟಿರ್ಬೋದು ಸುದೀಪ್ ಸರ್ಗೆ ಅಂತ. ಸುದೀಪ್ ಸರ್ಗೆ ಆಗರ್ಭ ಶ್ರೀಮಂತರು, ಅವರು ಇನ್ನೊಂದು ಕಂಟೆಸ್ಟೆಂಟ್ ನ ಗೆಲ್ಸೋದಕ್ಕೆ ಅವ್ರು ದುಡ್ಡಾಗಿ ತಗೊಂತಾರೆ ಅಟ್ಲೀಸ್ಟ್. ಸೊ ಅದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಿ ಮೇಡಮ್? ಇದು ಕಂಪ್ಲೀಟ್ಲಿ ನಾರಾಯಣಗೌಡ ಸರ್ ನಿಮ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಇವತ್ತು ಬಿಗ್ ಬಾಸ್ ಏನಾದ್ರೂ ನಡೀತಿದೆ ಅಂತ ಅಂದ್ರೆ ಅಶ್ವಿನಿ ಅವರಿಂದಾನೇ, ಅವ್ರು ಇಲ್ಲದೆ ಹೋಗಿದ್ರೆ 4 ವಾರಕ್ಕೆ ಬಾಗ್ಲು ಮುಚ್ಚುತ್ತಾ ಇದ್ರು ಅಂತ ಹೇಳ್ಬಿಟ್ಟು. ನನಗೆ ಆ ವಿಚಾರದಲ್ಲಿ ತುಂಬಾ ಹೆಮ್ಮೆ ಇದೆ. ನನಗೆ ಹೊರಗಡೆನೂ ಕೂಡ ಕಿಚ್ಚನ್ನ ತುಂಬಿದವರೇನೆ ನಾರಾಯಣಗೌಡ್ರು. ನಾನು ಒಳಗಡೆ ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ ಅಂದ್ರೆ ನನ್ನ ಕುಟುಂಬ ಒಂದ್ ಕಡೆ ಆದ್ರೆ ನನ್ನ ಕರವೇ ಕುಟುಂಬ ಇನ್ನೊಂದ್ ಕಡೆ ನನ್ಗೆ ಆ ಶಕ್ತಿ ಬೆಂಬಲ ಕೊಡ್ತಾ ಇತ್ತು. ಅವ್ರು ಕೊಟ್ಟಿರೋ ಶಕ್ತಿ ಬೆಂಬಲದಿಂದ ನಾನು ಒಳಗಡೆ ಇದ್ದೆ ಅಂತ ತುಂಬಾ ಖುಷಿಯಿಂದ ಹೇಳ್ತೀನಿ ಮೇಡಮ್ ನಾನು. ಬಟ್ ರಾಜಕೀಯನ ಇಲ್ಲಿ ಮಿಕ್ಸ್ ಮಾಡಬಾರ್ದಾಗಿತ್ತು. ಆಮೇಲೆ 25 ಲಕ್ಷ ಕೊಡೋ ಅಷ್ಟು ನಮ್ಮ ಸಂಘಟನೆ ಏನು ಶ್ರೀಮಂತ ಸಂಘಟನೆ ಅಲ್ಲ, ಅದನ್ನ ನಾನು ಓಪನ್ ಆಗಿ ಹೇಳ್ಕೊತೀನಿ. ಏನಿಗೆ ಹೇಳ್ತಿದ್ದಾರೆ 35 ಲಕ್ಷ 25 ಲಕ್ಷ, ಬಹುಶಃ ಹೇಳೋದು ತುಂಬಾ ಸುಲಭ, ಬಟ್ ಆ ನಂಬರ್ಸ್, ಆ ದುಡ್ಡಿದೆಯಲ್ಲ ಅದನ್ನ ಗಳಿಸುವಂತ ತುಂಬಾ ಕಷ್ಟ. ಹೇಳ್ಕೊತಾರೆ ಪ್ರಚಾರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು, 100 ಅಂದ್ರೆ ಅದನ್ನ ಲಕ್ಷ ಅಂತಾನೆ ಹೇಳ್ತಾರೆ. ಬಟ್ ಖಂಡಿತ ಯಾವುದೇ ಪ್ರಚಾರಕ್ಕಾಗ್ಲಿ ನಾವು ಆ ರೀತಿ ಎಲ್ಲ ನಾವು ಯಾವ್ದು ಖರ್ಚು ಮಾಡ್ಲಿಲ್ಲ. ಪ್ರೀತಿ ಅಭಿಮಾನದಿಂದ ನಮ್ಮ ಕುಟುಂಬಸ್ಥರಾಗ್ಲಿ ನನ್ನ ಕರವೇ ಕುಟುಂಬದವರಾಗ್ಲಿ ಒಂದಷ್ಟೆಲ್ಲ ಮಾಡಿರುವಂಥದ್ದು. ಯಾಕಂದ್ರೆ 20 ವರ್ಷದ ಪ್ರಯಾಣ ಇದೆ ನಮ್ದು. 70-80 ಲಕ್ಷ ಜನ ಇರುವಂತ ಸಂಘಟನೆ ಅಂತ ಆದಾಗ ನೀವು ಯೋಚನೆ ಮಾಡ್ಬೋದು ಯಾವ ರೀತಿ ನಮ್ಮನ್ನ ಅವ್ರು ತಗೊಂಡು ಹೋಗ್ತಾರೆ ಅಂತ ಹೇಳಿ. ಎಲ್ಲದಕ್ಕೂ ದುಡ್ಡೇ ಮುಖ್ಯ ಆಗಲ್ಲ. ಹಾಗಾಗಿ ನನಗೇನು ಅನ್ಸುತ್ತೆ, ಇದೆಲ್ಲವೂ ಒಂದು ರೀತಿ ಷಡ್ಯಂತ್ರ ಮಾಡಿದ್ರು ಅಂತ ನನಗೆ ಅನ್ನಿಸ್ತು. ಯಾಕೆ ಅಂದರೆ ಒಂದು ನನಗೆ ಹೊರಗಡೆ ಬಂದಮೇಲೆ ನನಗೆ ಅರ್ಥ ಆಗಿದ್ದು, ಸುದೀಪ್ ಅಣ್ಣನ ವಿರೋಧಿಗಳು ಕೂಡ ಈ ಬಿಗ್ ಬಾಸ್ ಸೀಸನ್ ಹಾಳಾಗಬೇಕು ಮತ್ತೊಂದಷ್ಟು ಪ್ರತಿಸ್ಪರ್ಧಿಗಳು ಇಲ್ಲಿ ಸೋಲ್ಬೇಕು ಅನ್ನೋಂಥದ್ದು ತುಂಬ ಅವ್ರ ಮೈಂಡಲ್ಲಿತ್ತು. ಅದು ನನಗೆ ತುಂಬ ಅರ್ಥ ಆದಂಥ ಸತ್ಯ. ಸೊ ಹಾಗಾಗಿ ಆ ಥರ ಇದ್ದಾಗ ನಾವು ಯಾವುದನ್ನ ನಿರೀಕ್ಷೆ ಮಾಡೋಕ್ಕಾಗತ್ತೆ. ಸೊ ಹಾಗಾಗಿ ಆ ನಿರೀಕ್ಷೆನೆ ಬಿಟ್ಬಿಡ್ಬೇಕು. ಸೊ ನಿನ್ನೆವರೆಗೂ ನನಗೆ ಮೈಂಡ್ ಸೆಟ್ ಬೇರೆನೇ ಇತ್ತು. ಬಟ್ ಹೊರಗಡೆ ಬಂದ ಮೇಲೆ ಇವೆಲ್ಲವೂ ನೋಡಿದಾಗ ನನಗೆ ಅನಿಸಿದ್ದು ಇವೆಲ್ಲವೂ ನನಗೆ ಗೋಚರಿಸ್ತಾ ಇರುವಂಥದ್ದು, ಕಾಣಿಸ್ತಾ ಇರುವಂಥ ಸತ್ಯ. ಸೊ ಅಶ್ವಿನಿ ಅವರು ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ. ಅವರು ಕನ್ನಡನೇ ಬರೆಯೋದಕ್ಕೆ ಬರಲ್ಲ, ಜೊತೆಗೆ ಹೆಣ್ಮಕ್ಳು ಪರ ನಾನು ಇರ್ತೀನಿ ಅಂತ ಹೇಳ್ತಾರೆ, ಹೆಣ್ಮಕ್ಳುನೇ ಹೋಗಲೇ ಬಾರಲೆ ಅಂತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಯಿತು. ಸೊ ಅದ್ರ ಬಗ್ಗೆ ಏನು ಕ್ಲಾರಿಟಿ ಕೊಡ್ತೀರಾ ಅಶ್ವಿನಿ ಅವರೇ? ಅಂದರೆ ಕನ್ನಡ ಕರವೇನಲ್ಲಿ ಇರಬೇಕು, ಕನ್ನಡದ ಪರ ಹೋರಾಟ ಮಾಡಬೇಕು ಅಂತ ಅಂದರೆ ಕನ್ನಡ ಕಂಪ್ಲೀಟ್ ಆಗಿ ಬರೀಬೇಕು, ಒಂದು ಮಿಸ್ಟೇಕ್ ಮಾಡಬಾರ್ದು ಅನ್ನೋದೇನಾದ್ರೂ ಕಡ್ಡಾಯ ಇದೆಯಾ ನಿಮ್ಮ ಮಾನದಂಡದಲ್ಲಿ? ಆ ಥರದ್ದು ಮೇಡಮ್, ಈಗ ಇಷ್ಟೊತ್ತು ನೀವು ನನ್ನ ಜೊತೆ ಮಾತಾಡಿದ್ರಿ. ನಾನು ಓದಿದ್ದೆಲ್ಲವೂ ಆಂಗ್ಲ ಮಾಧ್ಯಮದಲ್ಲೇ, ಇಂಗ್ಲಿಷ್ ಮೀಡಿಯಮಲ್ಲೇ ನಾನು ಓದಿದ್ದು. ನಾನು ಸಂಘಟನೆಗೆ ಬಂದು 20 ವರ್ಷ ಆಗಿದೆ. 20 ವರ್ಷ ನಾನು ಕಲಾವಿದೆಯಾಗೂ ಕೂಡ ನನ್ನ ಜೀವನನ ನಾನು ನಡೆಸ್ಕೊಂಡು ಬಂದಿದ್ದೀನಿ. ಇವತ್ತು ನೀವು ಒಂದು ಪುಸ್ತಕ ನನ್ನ ಕೈಲಿ ಕೊಟ್ಟರೆ ಯಾವ PhD ಅವರು ಓದಲ್ಲ ಅಷ್ಟು ಚೆನ್ನಾಗಿ ನಾನು ಓದ್ತೀನಿ. ಯಾವುದು ಹಕಾರ ಆಗ್ಬೋದು, ಅಕಾರ ಆಗ್ಬೋದು, ಇವೆಲ್ಲವೂ ನನ್ನಲ್ಲಿ ಸ್ಪಷ್ಟತೆ ಇದೆ. ಅದಕ್ಕೆ ನಾನು ಕಲಾವಿದೆ ಅಂತ ಗುರುತಿಸ್ಕೊಂಡಿರೋವಂಥದ್ದು. ಅದಕ್ಕೆ ಒಬ್ಬ ಹೋರಾಟಗಾರ್ತಿನೂ ಆಗಿರೋದು. ಬಟ್ ನನಗೆ ಬರವಣಿಗೆಯಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರಿಂದ ನಂಗೆ ಬರೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಅಂತ ಹೇಳಿ ನಾವು ಮಾತಾಡೋ ಬರ್ದಲ್ಲೋ ಅಥವಾ ಬರೆಯೋಕ್ಕೆ ಸರಿಯಾಗಿ ಬರಲಿಲ್ಲ ಅಂತ ಮಾತ್ರಕ್ಕೆ ಈಗ ಎಷ್ಟೋ ಜನ ವಿದ್ಯಾವಂತರಿದ್ದಾರೆ, ಎಷ್ಟು ಜನ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಆ ತಾಕತ್ತಿದೆಯಾ ಅವರಿಗೆ? ಇಲ್ಲ. ಇವತ್ತು ನಾನು ಓದಿದ್ದು ಆಂಗ್ಲ ಮಾಧ್ಯಮದಲ್ಲಿ, ಆದರೂ ನನ್ನ ಭಾಷೆ ಮೇಲೆ ನನಗಿರುವಂಥ ಹೆಮ್ಮೆ ಗೌರವ ಅತಿ ಹೆಚ್ಚು. ಬಟ್ ಇವತ್ತು ನನಗೆ ಬರೆಯೋಕ್ಕೆ ಬರಲ್ಲ ಅಂದ ಮಾತ್ರಕ್ಕೆ ಅದಕ್ಕೆ ನಾನು ಕನ್ನಡತಿನೇ ಅಲ್ಲ, ನನ್ನ ಕನ್ನಡದ ಮೇಲೆ ಗೌರವನೇ ಇಲ್ಲ ಅಂತ ಅಲ್ಲ. ಹೌದು, ನಾನು ಓದಿದ್ದು, ನಾನೇ ಹೇಳ್ತೀನಿ, ಎಷ್ಟೋ ವೇದಿಕೆಗಳಲ್ಲಿ ನಾನು ಹೇಳಿದ್ದೀನಿ ನಾನು ಓದಿರೋದು ಆಂಗ್ಲ ಮಾಧ್ಯಮದಲ್ಲಿ. ತಪ್ಪೇನಿದೆ ಅಲ್ವಾ? ಅದ್ರಲ್ಲಿ ತಪ್ಪಿಲ್ಲ. ತಪ್ಪು ಮಾಡುವಂಥದ್ದು ಪ್ರತಿಯೊಬ್ಬರು ಗುಣ ತಪ್ಪು ಮಾಡೇ ಮಾಡ್ತಾರೆ. ಇವತ್ತು ನಾನು ಆಂಗ್ಲ ಮಾಧ್ಯಮದಲ್ಲಿ ಓದಿ ಒಬ್ಬ ಕನ್ನಡದ ಹೋರಾಟಗಾರ್ತಿ ಆಗಿದ್ದೀನಿ ಅಂದರೆ ತಪ್ಪೇನೂ ಇಲ್ಲ. ಸ್ಪಷ್ಟವಾಗಿ ಓದ್ತೀನಿ, ಸ್ಪಷ್ಟವಾಗಿ ಎಲ್ಲರ ಜೊತೆ ಮಾತಾಡ್ತೀನಿ, ಸ್ಪಷ್ಟವಾಗಿ ನನಗೆ ಡೈಲಾಗ್ ಕೊಟ್ಟರೆ ನಾನು ಹೇಳ್ತೀನಿ. ಇವೆಲ್ಲವೂ ನನಗೆ ಬಂದಿರುವಂಥ ಕಲೆ, ಅಭಿಮಾನ ಇರಬೇಕು ಅಷ್ಟೇನೆ. ಹಾಗಾಗಿ ಇವೆಲ್ಲವನ್ನು ಹುಡುಕ್ತಾ ಹೋಗ್ತಾರೆ ಮೇಡಮ್. ನನಗೆ ಅರ್ಥ ಆಗಿದ್ದು, ಬಹುಶಃ ನಾನು ಈ ಒಂದು ಫೀಲ್ಡಲ್ಲಿ ಇಲ್ಲದೆ ಹೋಗಿದ್ರೆ, ಅಂದರೆ ಹೋರಾಟಗಾರ್ತಿ ಅಂತ ನಾನೊಂದು ಐಡೆಂಟಿಟಿ ಇಲ್ಲದೆ ಹೋಗಿದ್ರೆ ಬಹುಶಃ ಜನನು ಇಷ್ಟು ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ಲ. ಯಾಕೆಂದರೆ ಬಿಗ್ ಬಾಸ್ ಮನೇಲಿ ನನಗೆ ಕ್ಷಣಕ್ಕೂ ತಪ್ಪು ಮಾಡೋರು ಕಾಣ್ತಿದ್ರು, ಕ್ಷಣಕ್ಕೂ ತಪ್ಪು ನಡೀತಾ ಇತ್ತಲ್ಲಿ, ಯಾವುದು ಎತ್ತು ಕಾಣ್ತಿರ್ಲಿಲ್ಲ. ಏನೇ ಒಂದಾದರೂ ಅಶ್ವಿನಿ ಏನು ಯಾಕೆ ಈ ರೀತಿ ಅಂದಾಗ ಆಗ ನನಗೆ ಅರ್ಥ ಆಯಿತು, ಹೊರಗಡೆ ಜನಕ್ಕೆ ಎಷ್ಟು ನಿರೀಕ್ಷೆ ಇದೆಯೋ ಮನೆ ಒಳಗಡೆ ಇರೋರ್ಗೂ ಕೂಡ ಅಷ್ಟೇ ನಿರೀಕ್ಷೆ ಇದೆ. ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ. ಹೊರಗೆ ಹಾಕ್ಬಿಟ್ರೆ ನಮ್ಮ
ದಾರಿ ಸುಗಮ ಆಗುತ್ತೆ ಅಂತ. ಹಾಗಾಗಿ ಆ ಸತ್ಯನ ಅರಗಿಸ್ಕೊಳ್ಳೋಕ್ಕೆ ನನಗೆ 16 ವಾರ ಬೇಕಾಯ್ತು. ಈಗ ವೋಟಿಂಗು ಅಶ್ವಿನಿ ಅವ್ರಿಗೂ ಲೀಡಲ್ಲಿ ಆಗಿದೆ, ಆದರೂ ಕೂಡ ಗೆಲ್ಸಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ ಅಶ್ವಿನಿ ಅವರು ಲೈಕ್ ಇದು ಕೇಳಿ ಅಂದರೆ ವೋಟಿಂಗ್ ಬಗ್ಗೆ ಮೇಡಮ್, ವೋಟಿಂಗ್ ಬಗ್ಗೆ ಹೇಳೋದಾದರೆ ನನಗೆ ಆ್ಯಕ್ಚುಲಿ ಇಟ್ಸ್ ವೆರಿ ಶಾಕಿಂಗ್. ಯಾಕೆ ಅಂದರೆ ವೋಟಿಂಗ್ ತುಂಬ ಚೆನ್ನಾಗಾಗಿದೆ. ನಮಗೆ ಆ ನಂಬರ್ಸ್ನ ನಾವು ಇದು ಮಾಡುವಾಗ ಇಲ್ಲಿ ನನಗೆ ಅರ್ಥ ಆಗಿದ್ದು ಒಂದೇನು ಅಂತಂದರೆ, ವೋಟಿಂಗ್ ಅಂತ ನೋಡಿದಾಗ ಪ್ರಾಬಬ್ಲಿ ನಾನು ತುಂಬಾ ಮೇಲೆ ಇದ್ದೀನಿ ಅನಿಸುತ್ತೆ. ಕೆಲವೆಲ್ಲ ನಾನು ಇನ್ಫಾರ್ಮೇಷನ್ಸ್ ತೊಗೊಂಡಾಗ ನನಗನ್ಸುತ್ತೆ ನಾನು ವೋಟಿಂಗಲ್ಲಿ ತುಂಬಾ ನಾನು ಅಜಗಜಾಂತರ ವ್ಯತ್ಯಾಸದಲ್ಲೇನೂ ಇಲ್ಲ. ತುಂಬ ಸೂಪರಾಗಿ ವೋಟಿಂಗ್ ಆಗಿದೆ ನನಗೆ. ಹಾಗಿದ್ರೆ ಕಪ್ ನಾನೇ ತೊಗೊಂಡು ಬರಬೇಕಾಗಿತ್ತು. ಬಟ್ ಇಲ್ಲಿ ಅದನ್ನು ಪರಿಗಣನೆಗೆ ತಗೊಳ್ಳಿಲ್ಲ ಅಂತ ನನಗನ್ಸುತ್ತೆ. ಬಹುಶಃ ಅದನ್ನು ತಗೊಂಡಿದ್ದಿದ್ರೆ ನೀವು ಹೇಳ್ದಾಗೆ ಇವತ್ತು ಒಬ್ಬ ಸ್ಟ್ರಾಂಗ್ ಹೆಣ್ಮಗಳ ಕೈಯಲ್ಲಿ ಆ ಕಪ್ಪಿರ್ತಾ ಇತ್ತು. ಯಾಕಂದ್ರೆ ನಾನು ಯಾರಿಗಿಂತ ಕಡಿಮೆ ಆಟ ಆಡಲಿಲ್ಲ. ಅಲ್ಲಿ ಪ್ರತಿಯೊಂದರಲ್ಲೂ ನನ್ನ ಮನಸ್ಸನ್ನು ನಾನು ಕೊಟ್ಟಿದ್ದೀನಿ, ದೇಹವನ್ನು ಅಲ್ಲಿ ದಂಡಿಸಿದ್ದೀನಿ, ಎಲ್ಲವನ್ನ ತಗೊಂಡಿದ್ದೆ. ಬಟ್ ಐ ಥಿಂಕ್ ಗೊತ್ತಿಲ್ಲ ಯಾಕೆ ಪರಿಗಣನೆಗೆ ತಗೊಳ್ಳಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಪ್ರಿವಿಯಸ್ ಟೈಮ್ ಬಿಗ್ ಬಾಸ್ ಅಲ್ಲಿ ರಜತ್ ಅವರು ಒಂದಷ್ಟು ಪದ ಬಳಕೆ ತಪ್ಪುಗಳನ್ನ ಮಾಡ್ತಾರೆ, ಅಂದ್ರೆ ಒಂದಷ್ಟು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾರೆ. ಆವಾಗ ಅವ್ರನ್ನ ಹೀರೋ ಮಾಡ್ತಾರೆ, ನೇರ ದಿಟ್ಟವಾಗಿದ್ದಾರೆ ರಜತ್ ಅವರು ಅಂತ. ಅದೇ ವರ್ಡ್ಸ್ನ ಅಶ್ವಿನಿ ಅವರು ಯೂಸ್ ಮಾಡಿದಾಗ ಅವನು ಗಂಡಸು ಅಂತಾರೆ, ಹುಡುಗರು ಯೂಸ್ ಮಾಡಿದ್ರೆ, ಹೆಂಗಸು ಯೂಸ್ ಮಾಡಿದ್ರೆ ಇವಳಿಗೆ ದುರಹಂಕಾರ ಅದು ಇದು ಅಂತ ಒಂದು ಲೇಬಲ್ ಮಾಡ್ತಾರೆ. ಮೇಡಮ್ ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂದ್ರೆ ಹೆಣ್ಮಕ್ಳು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಬಾರ್ದಾ? ಹೆಣ್ಮಕ್ಳು ಹಂಗಾದ್ರೆ ದಬ್ಬಾಳಿಕೆ ಮಾಡಿಸ್ಕೊಂಡು ಹಿಂಗೆ ಇರ್ಬೇಕಾ ಏನು ಅಂತ? ಯಾಕಂದ್ರೆ ನೀವು ನೆನ್ನೆ ಕಾಮಿಡಿ ಕೂಡ ಮಾಡಿದ್ರು, ಮಾತಿನ ಬರದಲ್ಲಿ ಅದ್ ಮಾಡ್ದೆ ಇದ್ ಮಾಡ್ದೆ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಮಾತಾಡುವಾಗ ಅಫ್ಕೋರ್ಸ್ ನಮ್ಗೆ ಸಿಟ್ಟು ಬಂದಾಗ ಮಾತಾಡ್ತೀವಿ, ಅಫ್ಕೋರ್ಸ್ ಕಂಟ್ರೋಲ್ ಇರಬೇಕು, ಇಲ್ಲ ಅಂತ ಹೇಳಲ್ಲ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಈ ಹುಡುಗ ಮಾಡಿದ್ರೆ ಅವ್ನು ಗಂಡಸು ಅಂತಾರೆ, ಹುಡುಗಿ ಮಾಡಿದ್ರೆ ದುರಹಂಕಾರ ಅನ್ನೋ ಒಂದು ಇದು ಕೊಡ್ತಾರೆ. ಅದ್ರ ಬಗ್ಗೆ ಮೇಡಮ್ ಇದು ನೀವು ಕೇಳಿ ತುಂಬಾ ಒಳ್ಳೇದು. ಯಾಕೆಂದ್ರೆ ಇಡೀ ನೀವು ಬಿಗ್ ಬಾಸ್ ಸೀಸನ್ 16 ನೀವು 12 ನೋಡಿದಾಗ ನೀವು ಕೊನೆ ದಿನದವರೆಗೂ ನೋಡಿ, ಎಲ್ಲೂ ನಾನು ಅಶ್ಲೀಲವಾದಂತಹ ಒಂದು ಪದವನ್ನ ಎಲ್ಲೂ ಬಳಕೆ ಮಾಡಿ, ನಾನು ಜಗಳ ಆಡ್ತಿದ್ದೆ ಒಂದೇ ವಿಷಯ, ಏಕವಚನ, ನೀನು ತಾನು, ನೀನು ಹೋಗೋ ಬಾರೋ ಹೋಗಲೇ, ಇದೇ ವಿಷಯಕ್ಕೆ ಇಡೀ ನಾನು ಬಿಗ್ ಬಾಸ್ ಜಗಳ ಆಡಿದ್ದೀನಿ ಬಿಟ್ರೆ. ಬಟ್ ಅಲ್ಲಿದ್ದಂಥ ಎಷ್ಟು ಜನ ಎಷ್ಟು ಕೆಟ್ಟ 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 ಪದ ಬಳಕೆಗಳು ಮಾಡಿದ್ದಾರೆ ಅಂದರೆ, ಸ್ಪೆಷಲಿ ಅದೇ ನೀವು ಯಾರ್ದು ಹೆಸರು ಹೇಳಿದ್ರಿ, ಈಗ ಅವರು ಅಷ್ಟೇ ಮನೆಯೊಳಗಡೆ ಬರ್ತಾರೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ, ಒಂದು ಡಿಕ್ಷನರಿನೇ ಬರಿಬೋದು. ಅದನ್ನ ಎಷ್ಟು ಹೊರಗಡೆ ತೋರಿಸಿದಾರೋ ನನಗೆ ಗೊತ್ತಿಲ್ಲ. ತುಂಬ ಕೆಟ್ಟದಾಗ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ, ಪ್ರತಿಯೊಬ್ಬರ ಬಗ್ಗೆನೂ ಮಾತಾಡ್ತಾರೆ. ಸೊ ನಾನು ಕೇಳೋದು, ಅದು ಯಾವುದು ಕೂಡ ಯಾರಿಗೂ ಕಣ್ಣು ಕಾಣಿಸ್ಲಿಲ್ವಾ? ನೀವು ನಮ್ಮನ್ನು ಏಕವಚನದಲ್ಲಿ ಮಾತಾಡ್ತೀರಾ ಅಂದಾಗ ಸಹಜವಾಗಿ ನಾನು ಕೇಳ್ತೀನಿ. ಯಾರೋ ಬಂದ್ಬಿಟ್ಟು ನೀನು ಅಂದಾಗ ನಾನು ಕೇಳ್ತೀನಿ, ಹೋಗಲೇ ಅಂದರೆ ನಾನು ಕೇಳ್ತೀನಿ, ಹೋಗಲೇ ಅಂದರೆ ಹೋಗಲೇ ಅಂತಾನೆ ಅಂತಾರೆ. ಬಟ್ ಅದನ್ನು ಹೊರತುಪಡಿಸಿ ಅದಕ್ಕೂ ಮೀರಿ ಡಿಕ್ಷನರಿಯಿಂದ ಹೊರಗಡೆ ನಾವಿನ್ನೇನು ಪದ ಬಳಕೆ ಮಾಡಲಿಲ್ಲ. ಬೇಕಾದ್ರೆ ಯಾರು ಬೇಕಾದ್ರೂ ಅದನ್ನು ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಆದರೆ ಮಾಡಿರೋರ್ನೆಲ್ಲ ಬಿಟ್ಟು ನೀವು ಏಕವಚನ ಒಂದನ್ನ ಹೈಲೈಟ್ ನಾನು ಮಾಡಿದೆ, ಯಾಕಂದ್ರೆ ನಾನು ಏರ್ಧ್ವನಿಲಿ ಕೇಳಿದೆ ಅಂತ ನನ್ನ ನೀವು ಟಾರ್ಗೆಟ್ ಮಾಡಿದ್ದು ಎಷ್ಟು ಸರಿ? ಹಾಗಾದರೆ ಇಲ್ಲಿ ಹೇಗೆ ಬರುತ್ತೆ ಗಂಡು ಹೆಣ್ಣು ಅನ್ನುವಂಥ ಭೇದ ಭಾವ? ಇಲ್ಲಿ ಹೇಗೆ ಬರುತ್ತೆ? ಗಂಡು ಹೆಣ್ಣಿಗೆ ಗೌರವ ಕೊಡಬೇಕು, ಹೆಣ್ಣು ಗಂಡು ಕೊಡಬೇಕು, ಹೆಣ್ಣು ಹೆಣ್ಣಿಗೆ ಕೊಡಬೇಕು. ಎಲ್ಲೋ ಈಗ ನಾವು ನಮ್ಮ ಸಂಸ್ಕೃತಿಲಿ ನಮ್ಮ ಇದರಲ್ಲಿ ನಾವು ವಯಸ್ಸು ಅಂತರ ಇವೆಲ್ಲವನ್ನ ನೋಡ್ತೀವಿ. ಬಟ್ ಅಲ್ಲಿ ಇದ್ದಂಥವ್ರಿಗೆಲ್ಲ ಹೇಗಾಗ್ತಿತ್ತು ಅಂತಂದರೆ, ಬರ್ತಾ 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 ಕಾಂಪಿಟೇಷನ್ ಅನ್ನೋ ತಲೆಗೆ ಹೋಗ್ಬಿಟ್ಟು ಈ ವಯಸ್ಸಿನ ಅಂತರನ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಕೊನೆಗೆ ನನಗಿಂತ ತುಂಬ ಚಿಕ್ಕವರೆಲ್ಲ ಏಕವಚನದಲ್ಲಿ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ಅದೆಲ್ಲ ಸ್ಟ್ರಾಟಜಿಕ್ ಆಡೋಕ್ಕೆ ಬಳಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರಿಗೆ ಇದನ್ನು ಹೇಳಿದ್ರೆ ಇವ್ರು ಟ್ರಿಗರ್ ಆಗ್ತಾರೆ ಅಂತ. ಬಟ್ ಅದು ಕೊನೆಗೆ ನನಗೆ ಅರ್ಥ ಆಗುತ್ತೆ. ಬಟ್ ಒಂದು ಮೇಡಮ್ ತುಂಬ ಗಟ್ಟಿ ತಂದಿದ್ದ ನಾನು ನಿಂತ್ಕೋತೀನಿ. ಅದಕ್ಕೆ ಟಾಪ್ 3 ನಾನು ನಿಂತಿದ್ದೆ. ಆ ಟಾಪ್ 3 ನಿಂತಾಗ ನಾನು ಎದುರುಗಡೆ ಕೆಲವ್ರು ನನ್ನನ್ನು ಅವಮಾನ ಮಾಡಿದವ್ರು ನಾನು ಕೆಲವ್ರನ್ನ ನೋಡ್ತಾ ಇದ್ದೆ. ಬಿಗ್ ಬಾಸ್ ಮನೇಲಿ ನೋವು ಮಾಡೋದೇ ರಕ್ಷಿತಾನ. ಆದ್ರೆ ಇವತ್ತು ರಕ್ಷಿತಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅವರು ನನಗೆ ಅಮ್ಮ ಬಿಗ್ ಬಾಸ್ ಮನೆಯಲ್ಲಿ, ಅದಕ್ಕೆ ನನಗೆ ಅಮ್ಮ ಅಣ್ಣ ಎಲ್ಲ ಸಿಕ್ಕಿದ್ರು, ಅಪ್ಪ ಎಲ್ಲ ನನ್ಗೆ ಬಿಗ್ ಬಾಸ್ ಮನೆ ಬರೋದಕ್ಕೆ ಇಷ್ಟಪಟ್ಟಿದ್ವಿ, ನಾನು ಯಾವತ್ತೂ ಅವ್ರನ್ನ ಕ್ಷಮಿಸ್ಬಿಟ್ಟಿದ್ದೀನಿ ಅಂತ. ನನ್ಗೆ ಅದನ್ನು ಕಾಣಿಸ್ತು ಗೇಮಲ್ಲಿ. ಅವರು ನೀವು ಕ್ಯಾಪ್ಟನ್ ಆಗಬೇಕು ಅಂತ ಬಯಸ್ತಿರ್ತಾರೆ, ನೀವು ಇಲ್ಲದೆ ಇದ್ದಾಗ ಶಿ ಈಸ್ ಎ ಸ್ಟ್ರಾಂಗ್ ವುಮೆನ್ ಅಂತ ಹೇಳ್ತಿರ್ತಾರೆ. ನಿಜಕ್ಕೂ ನನಗೆ ಇಷ್ಟ ಆಯಿತು ರಕ್ಷಿತಾ ಅವರಲ್ಲಿ. ಅಫ್ಕೋರ್ಸ್ ತಪ್ಪುಗಳಾಗುತ್ತೆ, ಅದನ್ನ ಕ್ಷಮಿಸ್ಬೇಕು. ಏನೇ ಮಾಡಿದ್ರು ಅವಳು ಮನಸ್ಫೂರ್ತಿಯಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಬಟ್ ಬೇರೆಯವರಲ್ಲಿ ಅದು ಕಾಣಲಿಲ್ಲ ನಾನು. ಸೊ ಅದ್ರ ಬಗ್ಗೆ ಇಲ್ಲ, ನನಗೆ ರಕ್ಷಿತನ ವಿಚಾರದಲ್ಲಿ ತುಂಬಾ ಖುಷಿ ಇದೆ ಮೇಡಮ್. ನನಗೆ ಯಾಕೆಂದ್ರೆ ಅಷ್ಟು ಅವಳ ವಯಸ್ಸಿಗೂ ನಮಗೂ ತುಂಬಾ ಡಿಫ್ರೆನ್ಸ್ ಇದೆ. ಅವಳಿಗಿದ್ದಂಥ ತಿಳುವಳಿಕೆ ಇದೆಯಲ್ಲ, ಅಲ್ಲಿದ್ದಂಥ ಎಷ್ಟೋ ಜನಕ್ಕೆ ಇರಲೇ ಇಲ್ಲ. ಅವಳು ಮಾತಾಡೋದು ಸ್ವಲ್ಪ ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಬಟ್ ತುಂಬಾ ಸೂಕ್ಷ್ಮವಾಗಿ ಗಮನಿಸೋಳು, ತುಂಬಾ
ತುಂಬಾ ಪಟಾಕಿನೇ ಅದು, ಎಲ್ಲರನ್ನೂ ಗಮನಿಸೋಳು, ತಪ್ಪು ಅಂದ್ರೆ ತಪ್ಪು, ಸರಿ ಅಂದ್ರೆ ಸರಿ. ಬಟ್ ಅವಳ ವಿಚಾರದಲ್ಲಿ ನಮ್ಗೂ ಅವಳಿಗೂ ಏನೋ ಒಂದು ಘರ್ಷಣೆ ಆದಾಗ ಅದು ಆಗ್ಬಾರ್ದಾಗಿತ್ತು, ಆಗೋಯ್ತು ಬಿಟ್ರೆ. ಬಟ್ ತೋರಿಸಿದ ರೀತಿ, ಬಿಂಬಿಸಿದ ರೀತಿ ಬೇರೆನೇ ತರ ಇತ್ತು. ಬಟ್ ಬರ್ತಾ 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 ಅವಳು ನನ್ನ ಅಮ್ಮ ಅಂತ ಕರೀತಾಳೆ, ಬರ್ತಾಳೆ, ಅಪ್ಕೋತಾಳೆ, ನನ್ನ ಜೊತೆ ಒಂದು ಡಾನ್ಸಿಂಗ್ ಪಾರ್ಟ್ನರ್ ಆಗ್ತಾಳೆ, ನಾನು ಅವಳ ಜೊತೆ ಬೆಳಗ್ಗೆ ತಕ್ಷಣ ಕುಣಿತೀವಿ. ಎಲ್ಲವೂ ಮರೆತು ಬಿಟ್ಟು ನಾವು ನೆನ್ನೆ ನಾನು ಮನೆಯಿಂದ ಹೊರಗಡೆ ಬರಬೇಕಾದ್ರೂ ಅವಳನ್ನು ತಪ್ಕೊಂಡು ನಾನು ಹೊರಗಡೆ ಬಂದೆ. ಎಸ್, ಸೊ ಹೌದು. ಸೊ ಈ ರೀತಿ ನಮ್ಮ ಬಾಂಧವ್ಯ ಬೆಳೆದಿತ್ತು. ಸೊ ಐ ಥಿಂಕ್ ಶಿ ಡಿಸರ್ವ್ಸ್. ಪಟಾಪಟ್ ಅಂತ ಇನ್ನೂ ಕೇಳಬೇಕಾಗಿದೆ, ಆದ್ರೆ ಸಮಯ ಇಲ್ಲ. ಯಾಕಂದ್ರೆ ಆಟಗಳ ಬಗ್ಗೆ ಎಲ್ಲ ತುಂಬಾ, ಅಂದ್ರೆ ನಿಮ್ಮನ್ನ ಫೇಸ್ ಮಾಡಿರೋರು ತುಂಬಾನೇ ಇದ್ದಾರೆ. ಸೊ ಅದು ಕೇಳೋದಕ್ಕಾಗಲ್ಲ, ಈಗ ಸಮಯ ಇಲ್ಲ. ಸೊ ಗಿಲ್ಲಿ ಅಂತ ಅಂದ್ರೆ ಏನ್ ಹೇಳ್ತೀನಿ? ಗಿಲ್ಲಿ ಬಗ್ಗೆ ಏನು ಹೇಳೋಣ ನಾವು. ನನಗೆ ಅವ್ರ ಕುಟುಂಬದ ಬಗ್ಗೆ ತುಂಬ ಗೌರವ ಇದೆ. ಅವ್ರ ತಂದೆ ತಾಯಿ ನಂಗೆ ತುಂಬಾ ಇಷ್ಟ, ಎಸ್ಪೆಷಲಿ ಸವಿತಮ್ಮ ತುಂಬ ಪ್ರೀತಿ. ನಂಗೆ ಗೊತ್ತಿಲ್ಲ, ಬಟ್ ಇದು ಆಟದ ವಿಚಾರದಲ್ಲಿ ನಾನು ಹೇಳಲೇಬೇಕು, ಇದು ಯಾವುದು ವೈಯಕ್ತಿಕ ಅಲ್ಲ. ಗಿಲ್ಲಿ ಬಡವ ಅಂತ ಅನ್ಕೊಂಡು ಅವ್ನು ಏನು ಬೇರೆ ಕಂಟೆಸ್ಟೆಂಟ್ಸ್ನ ನೋಡ್ಕೊಂಡು ಬಂದಲ್ಲ ಆಟ ಆಡ್ತಿದ್ದ, ಬಡವ್ರ ಮಕ್ಳು ಗೆಲ್ಲಬೇಕು ಎಲ್ಲ ಹೇಳ್ತಾ ಇದ್ರಂತೆ. ಸೊ ಹೀಗಾಗಿ ಗಿಲ್ಲಿ ಬಡವ ಅಲ್ಲ. ಸೊ ಹಾಗಾಗಿ ಆ ರೀತಿ ಎಲ್ಲ ಭ್ರಮೇಲಿ ದಯವಿಟ್ಟು ಬದುಕಬೇಡಿ. ಆಮೇಲೆ ಬಿಗ್ ಬಾಸ್ ಆಟಕ್ಕೆ ಬಡವರು ಶ್ರೀಮಂತರು ಅಂತ ಏನಿಲ್ಲ, ನಮ್ಮ ವ್ಯಕ್ತಿತ್ವ ಅಷ್ಟೇ ಆಟ. ನಿಜವಾಗ್ಲೂ ಯಾರು ಡಿಸರ್ವಿಂಗ್ ಅವ್ರಿಗೆ ಮಾತ್ರ ಕಪ್ ಸಿಗಬೇಕು. ಇಲ್ಲಿ ನೀವೇ ಅದನ್ನ ಇದು ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ರಕ್ಷಿತಾ ನಂಗೆ ತುಂಬ ಇಷ್ಟ ಆದಂಥ ಮುದ್ದು ಅದು. ಸೊ ಅವಳು ಗೆದ್ದಿರೋದು ನನಗೆ ತುಂಬ ಖುಷಿ ಇದೆ. ಸೊ ಒಳ್ಳೇದಾಗಲಿ, ಅವಳಿಗೆ ಒಳ್ಳೆ ಲೈಫ್ ಸಿಗಬೇಕು. ಯಾಕಂದರೆ ಒಳ್ಳೆ ವ್ಯಕ್ತಿತ್ವ ಇರೋವಂಥವ್ರಿಗೆ ಒಳ್ಳೇದೇ ಆಗಬೇಕು, ಯಾವುದೇ ಫಿಲ್ಟರ್ ಇಲ್ಲ. ತುಂಬ ಒಳ್ಳೆ ಮಗು, ಒಳ್ಳೇದಾಗಬೇಕು. ಕಾವ್ಯನ ಬಗ್ಗೆ ಏನು ನನಗೆ ಯಾವುದೂ ರಿಗ್ರೆಟ್ಸ್ ಇಲ್ಲ ಮೇಡಮ್. ಯಾಕೆಂದರೆ ಕೆಲವು ಆಟದ ಬರದಲ್ಲಿ ನಾವೇನೇನೋ ಮಾತಾಡಿರ್ತೀವಿ, ಬಟ್ ಕೊನೆಗೆ ನಾನು ಅವಳು ಹೋಗುವಾಗ ನಾನು ಹೇಳ್ತೀನಿ ಐಮ್ ರಿಯಲಿ ಸಾರಿ ಅಂದಾಗ ಐ ಆಮ್ ಆಲ್ಸೋ ಸಾರಿ ಅಂತ ಅವಳು ಹೇಳ್ತಾಳೆ. ಸೊ ಎಲ್ಲವನ್ನ ಅಲ್ಲೇ ಬಿಟ್ಟು ನಾವು ಬಂದಿದ್ವಿ. ಎಲ್ಲರನ್ನೂ ನಾನು ಕ್ಷಮಿಸಿದ್ದೀನಿ, ಅವರು ನನಗೆ ಕ್ಷಮಿಸಿದ್ದಾರೆ ಅಂತ ನಾನು ಅನ್ಕೊಂಡು. ರಘು ನನಗೆ ರಘು ಆಗಿದ್ರು, ಹೋಗ್ತಾ ಹೋಗ್ತಾ ರಘು ಮಗು ಆದರು. ಅದಾದ್ಮೇಲೆ ನಾನು ಅವರು ಲಾಸ್ಟ್ ಎಕ್ಸಿಟ್ ಆದಾಗ ರಘು ಅಣ್ಣ ನೀವು ನಿಮ್ಮ ಮನೆಗೆ ಹೋಗ್ಬೇಕು, ನಾನು ನಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳಿ ಕಳಿಸಿದೆ. ಅವರು ಒಂಥರ ನನ್ನ ಜೊತೆ ಡಾನ್ಸಿಂಗ್ ಪಾರ್ಟ್ನರ್ ಆಗಿದ್ರು. ಚೆನ್ನಾಗಿತ್ತು. ನಿಮ್ಮ ಚಿಕ್ಕವ್ವ, ನೀವು ದೊಡ್ಡವಾದ ಅವ್ರ ಚಿಕ್ಕವ್ವ ಜಾನು. ನನ್ನ ಜಾನು ಬಗ್ಗೆ ಏನು ಹೇಳಿ ನಾನು ಬಿಗ್ ಬಾಸ್ ಮನೇಲೂ ಅವ್ರು ನಿಂತಿದ್ರು, ಬಿಗ್ ಬಾಸ್ ಹೊರಗಡೆ ಕೂಡ ಅವ್ರು ನನಗೋಸ್ಕರ ತುಂಬಾ ಫೈಟ್ ಮಾಡಿದ್ದಾರೆ, ನನ್ನ ಜೊತೆ ನಿಂತಿದ್ದಾರೆ ಅಂತ ಗೊತ್ತಾಯಿತು. ಸೊ ನನ್ನ ಟ್ರೂ ಫ್ರೆಂಡ್, ನಾನು ಬಿಗ್ ಬಾಸ್ ಮನೇಲಿ ಗಳಿಸಿದಂಥ ನನ್ನ ದೊಡ್ಡ ಆಸ್ತಿ ನನ್ನ ಜಾನು. ಅದು ರಾಶಿಕಾ ಅವ್ರ ಜೊತೆ ಒಂದು ಇದಾಗುತ್ತೆ, ಅದೇ ತೊಡೆ ಮೇಲೆ ತೋಳ್ನಲ್ಲಿ ಮಲಗಿರ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಯಾಕೆ ರಘು ಅಣ್ಣ ಅಂತ ಯೂಸ್ ಮಾಡಲಿಲ್ಲ ನೀವು? ಅದೊಂದು ಕ್ಲಾರಿಟಿ ಕೊಟ್ಬಿಡಿ ಮೇಡಮ್, ಯಾಕದು ಮಾತಿನ ಬರೋದಲ್ಲ ಆಯ್ತಾ? ಈಗ ರಘು ಮತ್ತೆ ರಾಶಿಕಾ ಅವ್ರಿಗೆ ಇಡೀ ಮನೆಗೆ ನಾನು ಎಷ್ಟೊಂದು ಸಲ ಹೇಳಿರ್ತೀನಿ ರಘು ಅಣ್ಣ ಅಂತ ಹೇಳಿರ್ತೀನಿ. ಅದನ್ನೇನು ಸ್ಪೆಸಿಫಿಕ್ ಮಾಡೇ ಹೇಳಬೇಕು ಅಂತಿಲ್ಲ. ಅವರು ಆಟ ಆಡೋ ಬರದಲ್ಲಿ ನನಗೊಂದು ಹೇಳಿರ್ತಾರೆ, ಬಾಕ್ಸಿಂಗ್ ಇದರಲ್ಲಿ ಇವ್ರಿಗೊಬ್ರು ಹೆಗಲ್ ಬೇಕಾಗಿರುತ್ತೆ, ಒಬ್ರು ಶೋಲ್ಡರ್ ಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಅದನ್ನೇ ಹೇಳ್ತೀನಿ. ಈಗ ಅವರು ಒರ್ಕೊಳ್ಳೋದಾಗ್ಬೋದು, ಇನ್ನೊಂದಾಗ್ಬೋದು. ಈಗ ರಘು ಅಣ್ಣ ನಾವು ಇಡೀ ಮನೆ ನೋಡಿದೆ, ನಾನು ರಘು ಅಣ್ಣ ಅಂತಾನೆ ನಾನು ಅದನ್ನ ಇದು ಮಾಡಿರ್ತೀನಿ. ಬಟ್ ಅವ್ರು ತಗೊಳ್ಳೋ ರೀತಿ ಬೇರೆ ಇರುತ್ತೆ. ನಾವು ಹೇಳೋದು ಒಂದಾದ್ರೆ ಆ ಮನೇಲಿ ಏನು ಅಂದ್ರೆ ಯಾವುದು ನಾವು ಹೇಳೋದು ಪಾಸಿಟಿವ್ ಆಗಿ ತಗೊಳ್ಳಿ. ಅವ್ರೇನು ಹೇಳಿದ್ದಾರೆ ಅನ್ನೋಕ್ಕಿಂತ ನಾವೇನು ಹೇಳಿದೀವಿ ಅನ್ನೋದೇ ಹೈಲೈಟ್ ಮಾಡ್ತಾ ಇರ್ತಾರೆ. ಸೊ ನಾನು ಹೇಳ್ತೀನಿ, ನಿಮ್ಗೆ ಇನ್ನೊಬ್ರು ಹೆಗಲ್ ಬೇಕು ಅಂದಾಗ ನಿಮಗೂ ಒಬ್ರು ಹೆಗಲ್ ಬೇಕಾಗತ್ತೆ, ಮಲ್ಕೊಳ್ಳೋಕೆ ಇನ್ನೊಬ್ರು ತೊಡೆ ಬೇಕಾಗತ್ತೆ. ನೀವ್ಯಾಕೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಹೇಳ್ತೀನಿ. ಅದನ್ನ ಅವ್ರು ಇನ್ನೊಂದು ರೀತಿ ತಿರುಗಿಸುವಂತ ಪ್ರಯತ್ನ ಮಾಡ್ತಾರೆ. ಸೊ ಅಷ್ಟೇ. ನನಗೆ ಸೂರಜ್ ಕೊನೆವರೆಗೂ ಒಂಥರ ಅವನು ಮನಸ್ಸಲ್ಲಿ ನಾನು ಗೆಲ್ಲಬೇಕು ಅಂತಿತ್ತಂತೆ. ಸೊ ಅವನು ನಾನು ಒಂದು ರೀತಿಲಿ ಒಂದು ಮಗು ಥರನೇ ಟ್ರೀಟ್ ಮಾಡ್ತಿದ್ದೆ. ಆ ಬಟ್ಟೆಗಳನ್ನೆಲ್ಲ ತಂದು ಸ್ವಿಮ್ಮಿಂಗ್ ಪೂಲಲ್ಲಿ ರಾಶಿಕಾ ಹಾಕಿದಾಗ ಅದು ನನಗೆ ಮನಸ್ಸಿಂದ ತೆಗಿಯೋಕ್ಕೆ ಆಗಲಿಲ್ಲ, ಹೊಟ್ಟೆ ಉರಿದೋಯ್ತು ನನಗೆ. ಯಾಕಂದರೆ ಎಲ್ರದ್ದು ಒಂದು ಜರ್ನಿ ಅಂತ ಇರುತ್ತೆ. ಎಲ್ಲರೂ ತುಂಬ ಶ್ರೀಮಂತರ ಮಕ್ಕಳೇ ಅಲ್ಲಿ ಬಂದಿರಲ್ಲ, ಅವ್ರದ್ದೇ ಒಂದು ಜರ್ನಿ ಇರುತ್ತೆ. ತಂದು ಯೂಸ್ ಮಾಡದಿರೋ ಬಟ್ಟೆಗಳನ್ನ ಹಾಕಿದಾಗ ಹೊಟ್ಟೆ ಎಲ್ಲ ಉರಿದೋಯ್ತು ನನಗೆ. ಸೊ ಹಾಗಾಗಿ ಆ ಕೋಪ ನನಗೆ ರಾಶಿಕನ ಮೇಲೆ ಜಾಸ್ತಿ ಇತ್ತು, ಸೂರಜ್ ಮೇಲೆ ಪ್ರೀತಿ. ಧನುಷ್ ಒಂಥರ ಎಲ್ಲೂ ಜಗಳನೂ ಆಡಲ್ಲ, ಕೋಪನೂ ಮಾಡ್ಕೊಳ್ಳಲ್ಲ, ಮುನ್ಸ್ಕೊಳ್ಳೋದು ಇಲ್ಲ. ಸೊ ಚೆನ್ನಾಗಿತ್ತು ಧನುಷ್. ಇನ್ನೂ ತುಂಬಾ ಜನ ಇದ್ದಾರೆ, ನೆಕ್ಸ್ಟ್ ನೀವು ಸಿಕ್ಕ ನಂತರ ಕೇಳ್ಕೊಳ್ತೀನಿ. ಸೊ ಇವಾಗ ನಿಮ್ಮನ್ನ ಟೀಕೆ ಮಾಡಿದವರಾಗಿರ್ಬೋದು, ನಿಮ್ಮ ಪರ ಇವತ್ತಿಗೂ ನಾನು ಪೋಸ್ಟ್ಗಳನ್ನ ಈಗ ನೋಡ್ತಾ ಇದ್ದೆ. ಸೊ ಅಶ್ವಿನಿ ಅವರು ನಮಗೆ ವಿನ್ನರೇ ಅಂತ ಕೆಲವರು ತುಂಬ ಜನ ಪೋಸ್ಟ್ ಆಗ್ತಾ ಇದ್ರು, ನಿಮ್ಮ ಕರವೇ ಅವರು ಸಪೋರ್ಟು, ಎಲ್ಲರ ಸಪೋರ್ಟು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕನ್ನಡಿಗರಿಗೆ, ನಿಮಗೆ ಸಪೋರ್ಟ್ ಮಾಡಿದಂಥವ್ರಿಗೆ, ಹೆಣ್ಮಕ್ಳಿಗಾಗಿರ್ಬೋದು, ಎಲ್ಲರಿಗೂ ಏನು ಇಷ್ಟಪಡ್ತೀರಾ? ಮೇಡಮ್, ನಾನು ಬಿಗ್ ಬಾಸ್ ಮನೆ ಒಳಗಡೆ ಏನಿದ್ದೆ, ನಾನು ಆಟಕ್ಕೋಸ್ಕರ ಹೇಗಿರಬೇಕೋ ನಾನು ಹಾಗೇ ಇದ್ದೆ. ಎಲ್ಲೂ ನಾನು ಫೇಕ್ ಮಾಡಲಿಲ್ಲ, ಯಾವುದೇ ಮುಖವಾಡ ಹಾಕ್ಕೊಳ್ಳಿಲ್ಲ. ನೀವೇನು ಅನ್ಕೋತೀರಾ ಹೀಗಿರಬೇಕು, ಯಾಕಂದರೆ ನನಗೂ ಒಂದು ಜರ್ನಿ ಇದೆ ಕಲಾವಿದೆ ಆಗಿ. ಈ ರೀತಿ ಆಡಿದ್ರೆ ಹಿಂಗೆ ಹೋಗುತ್ತೆ ಅನ್ನೋ ಅರಿವು ನನಗಿದೆ. ಬಟ್ ಅದನ್ನು ನಾನು ಅಲ್ಲಿ ಪ್ರದರ್ಶನ ಮಾಡೋ ಅವಶ್ಯಕತೆ ಇರಲಿಲ್ಲ, ನಾಟಕೀಯವಾಗಿರೋ ಅವಶ್ಯಕತೆ ಇರಲಿಲ್ಲ. ನಾನು ನಾನಾಗೇ ಇದ್ದೆ. ನಾನಾಗೇ ಇದ್ದಿದ್ದಕ್ಕೆ ಎಲ್ಲರೂ ನನ್ನನ್ನು ಮೆಚ್ಕೊಂಡಿರೋವಂಥದ್ದು. ಇವತ್ತು ಅಟ್ಲೀಸ್ಟ್ ಕೊನೆ ವಾರದಲ್ಲಿ ಹೌದು ನೀವು ಗೆಲ್ಲಬೇಕಿತ್ತು ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಅಂದರೆ ಅವ್ರ ಮನಸ್ಸು ನಾನು ಗೆದ್ದಿದ್ದೀನಿ ಅಂತಾನೆ. ಸೊ ಥ್ಯಾಂಕ್ ಯು. ನನ್ನನ್ನು ಆ ಮನೇಲಿ
ಉಳಿಸ್ಕೊಂಡಿದ್ದಕ್ಕೆ, ನನ್ನ ವ್ಯಕ್ತಿತ್ವವನ್ನು ಎಲ್ರಿಗೂ ಪ್ರೂವ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ TV9ಗೂ ಕೂಡ ನೀವು ನಮ್ಮ ಜೊತೆಲಿ ನಿಂತಿದ್ರಿ ಸತತವಾಗಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್ ಗೊತ್ತಿಲ್ಲ ಮೇಡಮ್, ನೋಡೋಣ. ಈಗ ಯುದ್ಧ ಗೆದ್ಕೊಂಡು ಹೊರಗಡೆ ಬಂದಿದ್ದೀವಿ ದೊಡ್ಡ ಯುದ್ಧದಿಂದ. ಸೊ ಇನ್ನೂ ಈ ಹೊರ ಜಗತ್ತು ಅಂದ್ರೆ ಇನ್ನೂ ದೊಡ್ಡ ಯುದ್ಧ ಇದು. ಸೊ ನೋಡೋಣ ಏನ್ ಮಾಡ್ತೀನಿ. ಯಾರೇನೇ ಹೇಳಿ ಮೇಡಮ್, ನಿಮ್ಮ ಗಿಲ್ಲಿ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು, ಚಿಂದಿಯಾಗಿತ್ತು, ಟಕ್ಕರ್ ಸರಿಯಾಗಿ ಕೊಡ್ಕೋತಾ ಇದ್ರಿ, ಸೂಪರ್ ಆಗಿತ್ತು. ಜನರನ್ನಂತೂ ನೀವಿಬ್ರು ಎಂಟರ್ಟೈನ್ಮೆಂಟ್ ಮಾಡಿದರೆ, ನೀವಿಬ್ರು ಗೆದ್ದಿದ್ದೀರಾ. ಸೊ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ, ಅದೇ ರೀತಿ ಆಗಲಿ ಮುಂದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.